ಭಾರತಿ ಅವರು ನೀವು ಹೇಳಿದ ಹಾಗೆ ಇವ್ರು ಹೇಳಿದ್ದನ್ನ ನಾವೆಲ್ಲರೂ ಒಪ್ಕೊಳ್ತೀವಿ. ವೆರಿ ಸ್ಟ್ರಾಂಗ್ ವುಮೆನ್ ನೀವು, ನಿಮ್ ಇಡೀ ಕುಟುಂಬ. ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ, ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ವಿಜುವಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಎಲ್ರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಆ್ಯಂಡ್ ಚೇತನ್ ಸರ್, ಶ್ರೀಧರ್ ಸರ್ ನಮಸ್ಕಾರ ಸರ್. ಎಲ್ರಿಗೂ ಡ್ಯಾನಿ ಮಾಸ್ಟರ್, ಶರತ್ ಸರ್ ಆ್ಯಂಡ್ ರಘು ಸರ್, ಎಲ್ರಿಗೂ ಮಾಂತೆ ಸರ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಟ್ರೇಲರ್ ನೋಡಿದಾಗಲೇ ನನಗೆ ಇವಾಗ ಒಂದು ಡೈಲಾಗ್ ನೆನಪಾಯಿತು. ತುಂಬ ಆತ್ಮವಿಶ್ವಾಸದಿಂದ, ತುಂಬ ದೃಢ ನಿಶ್ಚಲದಿಂದ ಆ್ಯಂಡ್ ತುಂಬ ಹೆಮ್ಮೆಯಿಂದ ಒಂದು ಡೈಲಾಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ಸಿನಿಮಾದಲ್ಲ, ಬೇರೆ ಸಿನಿಮಾದು. ये तो सिर्फ ट्रेलर है, पिक्चर अभी बाकी है मेरे दोस्त. ಸೊ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇದು ಏನು ನೋಡಿದಿರಲ್ಲ ಇದಕ್ಕೂ 100 ಟೈಮ್ಸ್ ನಿಮಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಈ ಸಿನಿಮಾ ನಾನು ಯಾಕೆ ಈ ಡೈಲಾಗ್ ಹೇಳಿದೆ ಅಂತ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾಕಂದರೆ ಲಾಸ್ಟ್ ಟೈಮ್ ನಾನು ತುಂಬ ಮಾತಾಡ್ಬಿಟ್ಟಿದ್ದೆ. ಸೊ ಡೈರೆಕ್ಟರ್ ಸರ್ ಪ್ಲೀಸ್ ಸ್ಟೇಜ್ ಮೇಲೆ ಬರ್ತೀರಾ? ನವೀನ್ ಸರ್ ಬನ್ನಿ, ಹಾಗೆ ಡಿಸ್ಟ್ರಿಬ್ಯೂಟರ್ ಆಗಿರುವಂತ ಹೇಮಂತ್ ಅವ್ರು ಕೂಡ ವೇದಿಕೆ. ಹೇಮಂತ್ ಸರ್ ಬನ್ನಿ. ಆ್ಯಂಡ್ ಹೇಮಂತ್ ಅವರು ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಪ್ಲೀಸ್ ಬನ್ನಿ. ಚೇತನ್ ಸರ್ ಬನ್ನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್, ನಾವು ಸಿನಿಮಾ ಮಾಡೋದು ದೊಡ್ಡದು, ಅದಕ್ಕಿಂತ ದೊಡ್ಡದು ಜನರಿಗೆ ತಲುಪಿಸೋದು. ಕನ್ನಡ ಪಿಕ್ಚರ್ಸಿಂದ ನಾನು ಪ್ರವೀಣ್ ಏಕಾಂತ್ ಸರ್ ಮತ್ತು ಸುಮಂತ್ ಸರ್ ಕಗಿಬೇಕಂತೀನಿ. ಬರ್ತಾರೆ ಸರ್ ಬನ್ನಿ, ಒಂದೇ ಒಂದು ಮಾತು ಬನ್ನಿ. ಬನ್ನಿ ಸರ್ ಬನ್ನಿ. ಇಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಚೇತನ್ ಸರ್ ಒಂದು ಮಾತಾಡ್ಸ್ಬಿಟ್ಟು ಎಲ್ರೂ ಕರಿತೀನಿ. ಶೋರ್. ಪ್ರವೀಣ್ ಸರ್ ಬನ್ನಿ. ಸುಮಂತ್ ಸರ್, ನಾನು ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ, ಸುಮನ್ ಸರ್ ಓಕೆ, ಸುಮನ್ ಸರ್ ಇಲ್ಲ. ನಾನು ಎಲ್ರಿಗೂ ಯಾಕೆ ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಅಂತಂದ್ರೆ, ಫಸ್ಟ್ ಆಫ್ ಆಲ್ 4 ಪಿಲ್ಲರ್ಸ್ ಅಂತ ಹೇಳ್ತಾರೆ ಸಿನಿಮಾ ಮಾಡಬೇಕಾದ್ರೆ. 4 ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನನ್ನ ಜಾಗದಲ್ಲಿ ನಾನು ನನ್ನ ತಾಯಿಗೆ ಇಡಕ್ಕೆ ಇಷ್ಟಪಡ್ತೀನಿ, ಶ್ರೀಮತಿ ಭಾರತಿ ಬಾಳಿ. ಸೆಕೆಂಡ್ ಬರ್ತಾರೆ ನಮ್ಮ ಡೈರೆಕ್ಟರ್. ಆ ಸಿನಿಮಾ ನಾನು ಮಾಡಬೇಕು ಅಂತ ಅಂದಾಗ ಇವ್ರು ಇಲ್ಲದೇ ಸಿನಿಮಾ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಸ್ಕ್ರಿಪ್ಟ್ ಮಾಡಿದ್ದೀರಾ ಆ್ಯಂಡ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಏನು ಟೇಬಲ್ ವರ್ಕ್ ಮಾಡಿದ್ರು ಸರ್ ಅದೇ ತೆರೆ ಮೇಲೆ ಕಾಣಿಸುತ್ತೆ. ಸೊ ಹಾಗಾಗಿ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಆ್ಯಂಡ್ ಅಮ್ಮಗೂ ಅಷ್ಟೇ ಹ್ಯಾಪಿ ಆಗಿದ್ದಾರೆ ಅವರು. ನನ್ನ ಮಗಳು ಮಾಡಬೇಕು ಅಂತ ಅಂದಿದ್ಲು, ಅದು ಮಾಡಿ ತೋರಿಸಿದ್ದಾಳೆ ಅಂತ. ಸೊ ಆ್ಯಂಡ್ ಥರ್ಡ್, ದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಈಸ್ ಪ್ರೊಡಕ್ಷನ್ ಮ್ಯಾನೇಜರ್ ಚೇತನ್ ಸರ್ ಅವರು. ಯಾಕಂತಂದರೆ ನಾವು ಹೊಸಬ್ರು ಆಗಿರೋದ್ರಿಂದ ನಮ್ಮ ಹತ್ರ ಜಾಸ್ತಿ ಅಷ್ಟು ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಸೊ ಒಂದು ರೈಟ್ ಪ್ರೊಡಕ್ಷನ್ ಮ್ಯಾನೇಜರ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ನನಗೆ ಈ ಸಿನಿಮಾದಲ್ಲೇ ಗೊತ್ತಾಗಿದ್ದು. ಸೊ ಥ್ಯಾಂಕ್ ಯು ಸರ್. ಏನೇ ಬೇಕಾಗಿದ್ರು ಅಲ್ಲೇ ಆನ್ ಸ್ಪಾಟಲ್ಲಿ ಇರ್ತಿತ್ತು. ಯಾರನ್ನೇ ಕಾಲ್ ಮಾಡಿ ಕರಿಬೇಕಾದ್ರೂ ದಿಢೀರ್ ಅಂತ ಒಂದು ಫೋನ್ ಕಾಲ್ ಹಾಕಿದರೆ ಬಂದುಬಿಡ್ತಿದ್ರು. ಸೊ ಆ ಥರದ ಪ್ರೊಡಕ್ಷನ್ ಮ್ಯಾನೇಜರ್ ನಮ್ಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಅದನ್ನ ಜನರಿಗೆ ತಲುಪಿಸೋದಿದೆಯಲ್ಲ, ಅದು ತುಂಬ ಕಷ್ಟಕರ ಕೆಲಸ. ಸೊ ನಮ್ಮ ಮಾರ್ಕೆಟಿಂಗ್ ಹೆಡ್ ಪ್ರವೀಣ್ ಸರ್ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ರೀಚ್ ಆಗ್ತಿದೆ ಆ್ಯಂಡ್ ಒಳ್ಳೆ ಗುಡ್ ರೆಸ್ಪಾನ್ಸ್ ಬರ್ತಿದೆ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಬಿ ಹಿಯರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ November 29th ನಮ್ಮ ಸಿನಿಮಾ ಬರ್ತಿದೆ, ಎಲ್ಲರೂ ನೋಡಿ ಆ್ಯಂಡ್ ಆಶೀರ್ವಾದಿಸಿ. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಸ್ವಲ್ಪ ಮುಂದೆ ಹಾಂ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಂಚಿ. ನಾನಿನ್ನ ಬಿಡಲಾರೆ ಇದೇ November 29ಕ್ಕೆ ರಿಲೀಸ್ ಆಗ್ತಾ ಇದೆ. ಇಲ್ಲಿ ಭಯ ಅನ್ನೋದಕ್ಕಿಂತ ಜಾಸ್ತಿ ತುಂಬ ಕಾನ್ಫಿಡೆನ್ಸ್ ಇದೆ. ಪ್ರೀವಿಯಸ್ 3 ಸಿನಿಮಾ ಮಾಡಿದ್ದೆ, ಅಷ್ಟೊಂದು ಬೆಳಕಿಗೆ ಬಂದಿರಲಿಲ್ಲ. ಈ ಒಂದು ಸಿನಿಮಾ ಮುಖಾಂತರ ನಾನು ಬೆಳಕಿಗೆ ಬರ್ತೀನಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಕಂಟೆಂಟು, ಪಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲಿ ಶ್ರದ್ಧೆ ಮತ್ತೆ ಪ್ರಾಮಾಣಿಕತೆ ಇರುತ್ತೆ ಅಲ್ಲಿ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ.
ಚೇತನ್ ಸರ್, ನೀವು ಇವತ್ತು ಆ ಒಂದು ದೇವರ ರೂಪದಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದೀರಾ ಸರ್. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನಮಗೆ ಇದೊಂದು ಧೈರ್ಯ ಮತ್ತೆ ತುಂಬಾ ಉತ್ಸಾಹಭರಿತವಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ನನ್ನ ಒಂದು ಕ್ರಶ್ ಸಿನಿಮಾಗೆ ಒಂದು ವಿಡಿಯೋ ಮಾಡಬೇಕಂತ ಒಂದು ಬೈಟ್ಸ್ ಕೊಟ್ಟಿದ್ರಿ ಸರ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಎಸ್, ಇದು ಹೇಳಬೇಕು ಹೇಳೋ ಗೊತ್ತಿಲ್ಲ, ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ, ಫೇಸ್ಬುಕ್ಕಲ್ಲಿ ಪೋಸ್ಟ್ ಇಟ್ಟಿದ್ದೆ, ಚೇತನ್ ಸರ್ ಮತ್ತೆ ತರುಣ್ ಸರ್ ಎಲ್ಲ ಹೆಂಗೆ ನಮ್ಮನ್ನ ಸಿನಿಮಾಗೆ ಪ್ರಮೋಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ದೆ. ಸೊ ನನ್ನ ಒಬ್ಬ ಕೆಲವು ಜನ ಫ್ರೆಂಡ್ಸು ಮಚ್ಚ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳಿದ್ರು. ಸೊ ಒಂದು ಮಾತು ಕೇಳ್ತೀನಿ, ತಪ್ಪಾಗಿದ್ರೆ ಕ್ಷಮಿಸಿ. ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್, ದಯವಿಟ್ಟು ಸರ್. ಕೇಳೋದ್ರಲ್ಲಿ ಖಂಡಿತ ತಪ್ಪೇ ಇಲ್ಲ. ನಾರ್ತ್ ಕರ್ನಾಟಕ ಸರ್ ನನ್ನ ಊರು. ಸುಮಾರು ಒಂದು 70 ಶೋಗಳು ಮಾಡಿದ್ದೀನಿ. ಬೀದಿ ನಾಟಕಗಳು ಮಾಡಿದ್ದೀನಿ. ಆಮೇಲೆ 3 ಸಿನಿಮಾ ಮಾಡಿದ್ದೀನಿ. ನಾನೊಂದು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ ಮಾಡ್ಬೇಕಂತ ಬಂದವನು. ಆ ದೇವ್ರ ದಯಿಂದ 3 ಸಿನಿಮಾ ಲೀಡಾಗೆ ಮಾಡಿದ್ದೀನಿ. ಸೊ ಈ ಒಂದು ಸಿನಿಮಾ ಮುಖಾಂತರ ಒಂದು ಪವರ್ಫುಲ್ ಆಗಿಂತ ಕ್ಯಾರೆಕ್ಟರ್ ಸಿಕ್ಕಿದೆ. ಕೇಳೋದ್ರಲ್ಲೇ ತಪ್ಪಿಲ್ಲ ಅಂತ ಅನಿಸ್ತು. ದಯವಿಟ್ಟು ನನಗೆ ಮೇಲ್ ಲೀಡ್ ಅಂತಾನೆ ಇಲ್ಲ, ಒಂದು ಒಳ್ಳೆ ಒಂದು ಕ್ಯಾರೆಕ್ಟರ್ ಕೊಡಿ ಸರ್ ಅಂತ ಕೇಳ್ತೀನಿ. ಸಾರಿ, ಸ್ವಲ್ಪ ಇಮೋಷನಲ್ ಆದೆ. ಆ್ಯಂಡ್ ಡಿಫ್ರೆಂಟ್ ಡ್ಯಾನಿ ಸರ್, ನಿಮ್ಮ ಜೊತೆ ವರ್ಕ್ ಮಾಡಬೇಕಂತ ಒಂದು ಕನಸಿದೆ ಸರ್. ದಯವಿಟ್ಟು ನಿಮ್ಮ ಸಿನಿಮಾದಲ್ಲಿ ಒಂದು ಚಾನ್ಸ್ ಕೊಡಿ ಸರ್ ಕೇಳ್ತೀನಿ. ಎಸ್, ಪ್ರೀವಿಯಸ್ ಸಿನಿಮಾ 3 ಸಿನಿಮಾ ಮಾಡಿದ್ದೀನಿ. ಈ ಒಂದು ಸಿನಿಮಾದಲ್ಲಿ ತುಂಬ ಒಂದು ಪವರ್ಫುಲ್ ಆಗಿಂತ ಕ್ಯಾರೆಕ್ಟರ್ ಇದೆ, ಒಂದು ಜವಾಬ್ದಾರಿ ಇರುವಂಥ ಒಂದು ಕ್ಯಾರೆಕ್ಟರ್ ಇದೆ. ಚೆನ್ನಾಗಿ ನಿಭಾಯಿಸಿದ್ದೀನಿ, ಒಂದು ತೃಪ್ತಿ ಕೊಟ್ಟಿದೆ. ಚೆನ್ನಾಗಿ ನಿಭಾಯಿಸಿದ್ದೀನಿಗಿಂತ ನನ್ನಲ್ಲಿರುವ ಒಂದು ಕಲೆನ ನವೀನ್ ಸರ್ ತೆಗೆಸಿದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೋರ್ ದನ್ ದಟ್, ಅವರೊಬ್ರು ಚೆನ್ನಾಗಿ ಕತೆ ಬರೀತಾರೆ, ಮತ್ತೆ ಲಿರಿಕ್ಸ್ ಬರೀತಾರೆ, ಡೈಲಾಗ್ ಬರೀತಾರೆ, ಕೋರಿಯೋಗ್ರಫಿ ಮಾಡ್ತಾರೆ. ಅಷ್ಟೊಂದು ಟ್ಯಾಲೆಂಟ್ ಇರೋಂಥ ಮನುಷ್ಯ. ಟ್ಯಾಲೆಂಟ್ ಅಂತ ಹೇಳೋಕ್ಕಿಂತ ಒಂದು ಜ್ಞಾನ ಉಳ್ಳಂಥ ಮನುಷ್ಯ. ಜ್ಞಾನ ಒಂದು ಭಂಡಾರನೇ ಇದೆ ಅವ್ರ ತಲೆಯಲ್ಲಿ. ಸೊ ಇವಾಗ ಮುಂಬರುವಂಥ ಕಲಾವಿದರಿಗೆ, ಪ್ರೊಡ್ಯೂಸರ್ಸ್ಗೆ ಒಬ್ಬ ಅದೃಷ್ಟದ ಡೈರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ನವೀನ್, ನಿಮ್ಮ ಡೆಬ್ಯೂ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಒಬ್ಬ ವೆರಿ ಸ್ಟ್ರಾಂಗ್ ಲೇಡಿ. ಫಸ್ಟ್ ಡೇ ಯಾವ ಥರ ಉತ್ಸಾಹ ಚೈತನ್ಯ ಇತ್ತು, ಇವತ್ತು ಕೂಡ ಹಾಗೆ ಇದ್ದಾರೆ. ಒಂದು ದಿವಸ ಹೇಳಿದ್ರು ಮೇಡಮ್ ನನಗೆ, ಸರ್ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ. ಎಸ್, ಅಫ್ಕೋರ್ಸ್ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಯಿಂದ ಒಂದು 50 ಕೋಟಿ ಬಂದರೆ ಸಾಕು ಸರ್, ಒಂದು 20 ಸಿನಿಮಾ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು. ಅವತ್ತು ನಾನು ಕೂಲಾಗಿ ತಗೊಂಡಿದ್ದೆ. ಮೊನ್ನೆ ಒಂದು ಬುಕ್ ಓದ್ತಾ ಇದ್ದೆ ನಾನು, ವಾಲ್ಟ್ ಡಿಸ್ನಿ, ಅಮೆರಿಕನ್ ಪ್ರೊಡ್ಯೂಸರ್ ಕಮ್ ಅನಿಮೇಟರ್ ಅವರು. ಒಂದು ಕೋಟ್ ಹೇಳ್ತಾರೆ, ವಿ ಡೋಂಟ್ ಮೇಕ್ ಮೂವೀಸ್ ಟು ಮೇಕ್ ಮನಿ, ವಿ ಮೇಕ್ ಮನಿ ಟು ಮೇಕ್ ಮೋರ್ ಮೂವೀಸ್ ಅಂತ. ಸೊ ಆ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಮೇಡಮ್ ಇದ್ದಾರೆ. ಆಕ್ಚುಲಿ ತುಂಬಾ ಒಳ್ಳೇದದು. ನಮ್ಮಂತ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ. ಸೊ ಮೇಡಮ್, ನಿಮ್ಮ ಸಿನಿಮಾ ಕನಸು ಒಲವು ತುಂಬಾನೇ ಇದೆ. ನಿಮ್ಗೆ ಇನ್ನೂ ಹೆಚ್ಚು ಸಿನಿಮಾಗಳು ನಿಮ್ಮ ಕಂಪನಿ ಮುಖಾಂತರ ಬರಲಿ, ನಮ್ಮಂತ ಕಲಾವಿದರಿಗೆ ಅವಕಾಶ ಸಿಗಿದೆ ಅಂತ ಕೇಳ್ಕೊತೀನಿ. ಆ್ಯಂಡ್ ಕಲಾವಿದೆಯಾಗಿ ನಾನು ಏನು ಹೇಳೋದಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ನೀವು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ, ತುಂಬ ಡೆಡಿಕೇಟೆಡ್. ಎಸ್, ಇನ್ನೂ ತುಂಬ ಹೇಳೋದಿದೆ ನಿಮ್ಮ ಬಗ್ಗೆ. ನಾನು ಅದನ್ನು ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ, ಪಕ್ಕಾ ಶ್ಯೂರ್ ಇದನ್ನು ಸಕ್ಸಸ್ ಮೀಟಲ್ಲಿ ಹೇಳ್ತೀನಿ ಮೇಡಮ್. ಸಕ್ಸಸ್ ಆಗುತ್ತೆ ಸಿನಿಮಾ, ಐ ಆಮ್ ವೆರಿ ಕಾನ್ಫಿಡೆಂಟ್. ಆ್ಯಂಡ್ ಎಸ್, ಶ್ರೀಧರ್ ಸರ್, ಶ್ರೀನಿವಾಸ್ ಪ್ರಭು ಸರ್, ಮಹಾಂತೇಶ್, ರಘು, ಹರ್ಷಿತಾ ಅವರು ಮತ್ತು ಶರತ್ ಅವರು ಎಲ್ಲರ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ. ಆ್ಯಂಡ್ ಶ್ರೀಧರ್ ಸರ್, ನಿಮಗೆ ನಮ್ಮದು ಮತ್ತು ಶ್ರೀಧರ್ ಸರ್ ಇದು 3ನೇ ಸಿನಿಮಾ. ಸರ್, ನೀವು ಕ್ರಶ್ ಸಿನಿಮಾದಲ್ಲಿ ಒಂದು ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ನಿಭಾಯಿಸಿದ್ದೀರಾ ಸರ್. ಅಲ್ಲಿ ಒಂದು ಕಾಲೇಜ್ ಸೀನ್ ಬರುತ್ತೆ, ಆ ಒಂದು ಸೀನ್ನ ಕಟ್ ಮಾಡಿ ಟ್ರೋಲ್ ಮಾಡಿದ್ದಾರೆ ಸರ್. ನಿಯರ್ಲಿ 22 ಮಿಲಿಯನ್ ವ್ಯೂಸ್ ಆಗಿದೆ ಸರ್. 22 ಮಿಲಿಯನ್ ವ್ಯೂಸು, 38,000 ಕಮೆಂಟ್ಸ್ ಇದೆ ಸರ್. ಇದು ಯಾವ ಸಿನಿಮಾ ಅಂತೇಳಿ. 22 ಮಿಲಿಯನಲ್ಲಿ 1-2 ಮಿಲಿಯನ್ ನಮ್ಮ ಸಿನಿಮಾ ನೋಡೋಕೆ ಬಂದಿದ್ರೆ ಇವತ್ತು ಕೈ ತುಂಬ ನನ್ನ ಕೆಲಸ ಇರೋದು. ಇರಲಿ, ಶ್ರಮ ಮತ್ತು ಪ್ರಯತ್ನ ನಿರಂತರವಾಗಿ ಇರಬೇಕು ಅಂತಾರೆ. ಸೊ ಅದು ಎಲ್ಲ ಒಂದು ಕಡೆ ಪ್ರತಿಫಲ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಈ ಒಂದು ಸಿನಿಮಾ ನಾನೇ ಬಿಡಲಾರೆ ಮುಖಾಂತರ ಅದಕ್ಕೆ ಪ್ರತಿಫಲ ಸಿಕ್ಕುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಫೈನಲಿ ಈ ಒಂದು ವೇದಿಕೆ, ಇಷ್ಟೊಂದು ಥಿಯೇಟರು ಮತ್ತು ಇಷ್ಟೊಂದು ಸಿನಿಮಾಗಳು ಮಾಡೋಕ್ಕೆ ಪ್ರಾಮುಖ್ಯತೆ ನನ್ನ ಜೀವನದಲ್ಲಿ ಅಂದರೆ ನಮ್ಮ ಬ್ರದರ್ ಮಲ್ಲಿಕಾರ್ಜುನ್ ಅವರು, ಅವರ ಸಪೋರ್ಟ್ ಇಲ್ದೇನೆ ನಾನು ಇಲ್ಲಿವರೆಗೆ ಬರೋಕ್ಕಾಗ್ತಾ ಇರಲಿಲ್ಲ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟು ಕೊನೆ ತನಕ ಇರಲಿ. ಎಸ್, ಫೈನಲ್ ಆಗಿ ಮಾಧ್ಯಮದವರಿಗೆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ನೀವು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಸಿನಿಮಾನ ಪ್ರಮೋಟ್ ಮಾಡಿ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್
ಕನ್ನಡ ಪ್ರೇಕ್ಷಕರಿಗೆ November 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ. ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಮೋರ್ ದನ್ ದ್ಯಾಟ್ ಒಂದು ಗುರು ರಾಯರ್ದಂದು ಎನರ್ಜಿ ನಿಮ್ಮಲ್ಲಿ ಪಾಸಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಪ್ಲೀಸ್ ನಮ್ಮ ಸಿನಿಮಾನ November 29ಗೆ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ಪ್ಲೀಸ್ ನೋ ಪೈರಸಿ. ಥ್ಯಾಂಕ್ ಯು. ಒಬ್ಬ ನಾಯಕ ನಟನಿಗೆ ಬೇಕಾದಂತ ಎಲ್ಲ ಕ್ವಾಲಿಟೀಸು ನಿಮ್ಮಲ್ಲಿದೆ. ಈ ಸಿನಿಮಾ ಮೂಲಕ ಒಂದು ಒಳ್ಳೆ ಟೈಮ್ ಶುರು ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಗೆ ಸರ್. ಹಾ, ನಾನು ಮರ್ತೇ ಬಿಟ್ಟಿದ್ದೀನಿ. ನಿರ್ದೇಶಕರು ಏನಂತಾರೆ, ಟೆನ್ಷನ್ ಮುಖದ ಮೇಲೆ ತಾಂಡವ ಆಡ್ತಾ ಇದೆ, ಆದ್ರೂ ನಿಮ್ ಕೆಲಸ ಎದ್ದು ಕಾಣ್ತಾ ಇದೆ ಸರ್. ತುಂಬಾ ಕಾನ್ಫಿಡೆನ್ಸ್ ಕೆಲಸದಲ್ಲಿ ಕಾಣ್ತಾ ಇದೆ. ಏನ್ ಹೇಳ್ತೀರಾ? ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇದೇ November 29 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ತುಂಬ ಖುಷಿ ಇದೆ ಮತ್ತು ಎಕ್ಸೈಟ್ಮೆಂಟ್ ಇದೆ. ಭಯಾನಕ್ಕಿಂತ ಹೆಚ್ಚಾಗಿ ನಾವು ಮಾಡಿರೋ ಒಂದು ಸಿನಿಮಾ ಮೇಲೆ ನಮಗೆ ತುಂಬ ಕಾನ್ಫಿಡೆಂಟ್ ಇದೆ. ಮೊದಲನೇದಾಗಿ ನಾನು ಚೇತನ್ ಸರ್ಗೆ ತುಂಬ 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 ದೊಡ್ಡ ಧನ್ಯವಾದ ಸರ್. ಅವ್ರ ಬಗ್ಗೆ ಒಂದು ಮಾತು ಹೇಳ್ಬೇಕು. ಆ್ಯಕ್ಚುಲಿ ಬಂದ ತಕ್ಷಣ ಸರ್ಗೂ ನೆನಪು ಮಾಡಿದೆ. ನಾನು ಇಂಡಸ್ಟ್ರಿಗೆ ಬರೋ ಒಂದು ಮುಂಚೆ ಅಂದರೆ ಇಂಡಸ್ಟ್ರಿಗೆ ಪ್ರಯತ್ನ ಪಡ್ತಾ ಇದ್ದೆ, ಇಂಡಸ್ಟ್ರಿಗೆ ಹೋಗ್ಬೇಕು, ನಾನು ಡೈರೆಕ್ಟರ್ ಆಗಬೇಕು ಅಂತ. ಆವಾಗ ನನಗೆ ಇಂಡಸ್ಟ್ರಿಯಿಂದ ಒಂದು ಮೊದಲನೇ ಪರಿಚಯ ಆದಂಥ ವ್ಯಕ್ತಿ ಅಂದರೆ ಅದು ನಮ್ಮ ಚೇತನ್ ಸರ್. ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು, ಅದ್ದೂರಿ ಸಿನಿಮಾ ಸರ್ ಮಾಡ್ತಾ ಇದ್ರು. ಅವಾಗ ಒಂದು ಪರಿಚಯ ಆಗಿ ನಾನು ಇದೇ ಥರ ಎಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೆ. ನಾನು ಕಾಂಟ್ಯಾಕ್ಟ್ ಎಲ್ಲ ಸಿಗ್ಬೋದಾ, ಹಿಂಗೆ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತ. ಆ ಟೈಮಲ್ಲಿ ಯಾಕಂದರೆ ಬೇರೆ ಏನೋ ಕಾಂಟ್ಯಾಕ್ಟ್ಸ್ ಸ್ಟ್ರಗಲ್ ಮಾಡ್ತಿರೋ ಟೈಮಲ್ಲಿ ಅವಾಗ ಚೇತನ್ ಸರು ತುಂಬ ಟೈಮ್ ಅವ್ರ ಹತ್ರ ಮಾತಾಡಿ ಆಮೇಲೆ ಇಲ್ಲ ಗೆಳೆಯ ಆಯಿತು ಅಂದ್ಬಿಟ್ಟು ಅವ್ರು ನಂಬರ್ ಕೊಟ್ಟು ಆಮೇಲೆ ಬೆಂಗಳೂರು ಬಂದು ತುಂಬ ಸ್ಟಾರ್ಟಿಂಗ್ ಪೀರಿಯಡಲ್ಲಿ ತುಂಬ ಸಜೆಷನ್ ಕೊಟ್ಟಿದ್ದಾರೆ ನನಗೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಅವಾಗಲೇ ಲಾಸ್ಟು ಟೀಸರ್ ಲಾಂಚಲ್ಲೂ ಕೂಡ ತುಂಬ ಎಲ್ಲರ ಬಗ್ಗೆನೂ ಥ್ಯಾಂಕ್ಸ್ ಹೇಳಿದ್ದೀನಿ, ಎಲ್ಲರೂ ನೆನಪು ಮಾಡ್ಕೊಂಡಿದ್ದೀವಿ. ಮೇಡಮು ಕೂಡ ಹೇಳಿದ್ದಾರೆ, ಜಾಸ್ತಿ ಮಾತಾಡೋಕೆ ಹೋಗಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಸಿನಿಮಾ ಮೇಡಮ್ ರಿಲೀಸ್ ಪ್ಲಾನ್ ಅದೇ ಹೇಳ್ತೆ. ಆಲ್ರೆಡಿ ಸಿನಿಮಾ ಇವಾಗ ರಿಲೀಸ್ ಆಗ್ತಿರೋದ್ರಿಂದ 29th ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ, ಯಾಕಂದ್ರೆ ನಾವು ಆಕ್ಚುಲಿ 29th ತುಂಬಾ ಡಿಸ್ಕಸ್ ಮಾಡಿ, ಯಾಕಂದ್ರೆ ನೆಕ್ಸ್ಟ್ ವೀಕು ಮತ್ತೆ ಪ್ರೀವಿಯಸ್ ಎಲ್ಲ ತುಂಬಾ ಸಿನಿಮಾಗಳಿದೆ, ಕನ್ನಡ ಸಿನಿಮಾಗಳು ಮತ್ತೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳಿದೆ. ಹಾಗಾಗಿ ನಮ್ಮ ಡಿಸ್ಟ್ರಿಬ್ಯೂಟರ್ ಲೈಲಾಕ್ ಎಂಟರ್ಟೈನ್ಮೆಂಟ್ಸ್ ಅಂತ ಹೇಮಂತ್ ಅಂತ ಅಂದ್ಬಿಟ್ಟು ಅವರು ಒಂದು ಒಳ್ಳೆ ಥಿಯೇಟರ್ ಸೆಟಪ್ ಎಲ್ಲ ಮಾಡಿಕೊಟ್ಟು ನೀಟಾಗಿ ಪ್ಲಾನ್ ಮಾಡಿಕೊಂಡು ಸಿನಿಮಾ ಇದು ಮಾಡ್ತಿದ್ರು. ಒಂದು ದೊಡ್ಡ ಪ್ರಮೋಷನ್ ಕೂಡ ನಮ್ಮ ಪ್ರವೀಣ್ ನೇಕ್ ಅಂತ ಅವ್ರ ಒಂದು ಮುಖ್ಯಸ್ಥಿಕೆಯಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಪ್ರಮೋಷನ್ಸ್ ಎಲ್ಲ ಮತ್ತೆ ನಡೀತಾ ಇದೆ. ಮತ್ತೆ ಇವಾಗ ಏನು ನಾವು ಟೀಸರ್ ಬಿಟ್ಟಿದ್ದೀವಿ, 2 ಸಾಂಗ್ ಬಿಟ್ಟಿದ್ದೀವಿ, ಎಲ್ಲ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ನಮ್ಮ ಸಿನಿಮಾ ಒಂದು ಕ್ಲಿಪ್ಪಿಂಗ್ಸ್ಗಳು ಏನು ನೋಡಿ ನಮ್ಮ ಸಿನಿಮಾ ಬಗ್ಗೆ ತುಂಬಾ ಒಂದು ಪಾಸಿಟಿವ್ ರಿವ್ಯೂ ಮಾಡ್ತಾ ಇದ್ದಾರೆ. ಅದೊಂದು ತುಂಬಾ ಕಾನ್ಫಿಡೆನ್ಸ್ ಇದೆ. ಆಮೇಲೆ ಪ್ರತಿಯೊಬ್ಬರು ಸರ್, ನಮ್ಮ ಶ್ರೀಧರ್ ಸರ್, ಡ್ಯಾನಿ ಮಾಸ್ಟ್ರು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಡೇ 1ಇಂದನೂ ಕೂಡ ನಮಗೆ ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರತಿಯೊಂದಕ್ಕೂ ಕೂಡ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಅದೇ ಇವಾಗ ಹೆಚ್ಚಿನ ಮಾಹಿತಿ ನಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಟರ್ ಕೊಡ್ತಾರೆ, ಹೇಮಂತ್ ಅಂತ. ನೆಕ್ಸ್ಟ್ ಮಾತಾಡ್ತಾರೆ ಸಿನಿಮಾ ಮತ್ತೆ ಬಗ್ಗೆ. ಬರ್ತಿಲ್ಲ ಓಕೆ ಅವರು ಓಕೆ ಅದೇ ನನಗೆ ಇವಾಗ ಅದೇ ಈಗ ಮೊನ್ನೆ ನಾವು ಇವತ್ತು ಟ್ರೈಲರ್ ಲಾಂಚ್ ಮಾಡಬೇಕು ಅಂದ್ಬಿಟ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿರ್ಬೇಕಾದ್ರೆ ತುಂಬಾ ಟ್ರೈ ಮಾಡಿದ್ವಿ. ಹಂಗಾದ್ರೆ ನಾವು ಯಾರನ್ನಾರು ನಮ್ಮ ಟ್ರೈಲರ್ನ ಡೈರೆಕ್ಟರ್ ಕೈಲಿ ರಿಲೀಸ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹಾಗೆ ತುಂಬಾ ಸಪೋರ್ಟ್ ಸಿಕ್ತು ನಮ್ಮ ಇಂಡಸ್ಟ್ರಿ ಕಡೆಯಿಂದ. ನಮಗೆ ಒಂದು ಹೊಸ ಟೀಮು ನಮ್ಮ ಜೊತೆಗೆ ಇಲ್ಲ ನಾವು ಬರ್ತೀವಿ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ತರುಣ್ ಸರ್ ಕೂಡ ನಮಗೆ ಹೋಗಿ ಮೀಟ್ ಮಾಡಿದಾಗ ಅವರು ತುಂಬಾ ನಮ್ಮ ಕ್ಲಿಮ್ ಎಲ್ಲಾನು ಟ್ರೈಲರ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ರು. ಇಲ್ಲ ತುಂಬಾ ಚೆನ್ನಾಗಿದೆ, ಕಂಟೆಂಟ್ ಚೆನ್ನಾಗಿದೆ, ನಾನು ಬರ್ತೀನಿ ಅಂತ. ಅನಿವಾರ್ಯ ಕಾರಣಗಳಿಂದ ಅವರು ಬರಕ್ಕಾಗದೆ ಒಂದು ವಿಡಿಯೋ ಬೈಟ್ ಕೊಟ್ಟು ಕಳಿಸಿದ್ರು. ಮತ್ತೆ ಸಿಂಪಲ್ ಸುನಿ ಅವರು ಮತ್ತೆ ನಮ್ಮ ವರುಣ್ ಅವರು ಎಲ್ಲ ಬರಬೇಕಾಗಿತ್ತು, ಕೆಲವು ಕಾರಣಾಂತರ ಬರೋಕ್ಕಾಗಲಿಲ್ಲ. ಮತ್ತೆ ಚೇತನ್ ಸರ್ ಬಂದಿದ್ದು ಅವ್ರ ಕಡೆಯಿಂದ ಲಾಂಚ್ ಮಾಡಿ ತುಂಬಾ ಖುಷಿಯಾಗಿದೆ. ಅವರು ನೋಡಿ ಎಲ್ಲ ನಮ್ಮ ಮೆಚ್ಕೊಂಡಿದ್ದಾರೆ. ಇದೇ November 29 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದ್ಬಿಟ್ಟು ನಮ್ಮ ಸಿನಿಮಾ ನೋಡಿ. ಯಾಕಂದ್ರೆ ಲಾಸ್ಟ್ ಟೈಮು ತುಂಬಾ ಮಾಹಿತಿ ಹಂಚ್ಕೊಂಡಿದೀವಿ ನಮ್ಮ ಸಿನಿಮಾ ಬಗ್ಗೆ. ಯಾಕಂದ್ರೆ ಒಂದು ಹೊಸ ಟೀಮ್ ಆಗಿ ಒಂದು ಒಳ್ಳೆ ಕ್ವಾಲಿಟಿನಲ್ಲಿ ಮತ್ತು ಯಾವುದಕ್ಕೂ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ. ನಿಮ್ ನೋಡಿದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೊತ್ತಾಗುತ್ತೆ, ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ. ಯಾಕಂದ್ರೆ ನಾವುಗಳು ಹೇಳ್ಕೊಳ್ಳೋದಕ್ಕಿಂತ ಇಲ್ಲಿವರೆಗೂ ಟೀಸರ್ ಟ್ರೈಲರ್ಲೇ ಗೊತ್ತಾಗ್ತಿದೆ ಕಂಟೆಂಟ್ ಯಾವ ತರ ಇರ್ಬೋದು ಮತ್ತೆ ಕ್ವಾಲಿಟಿ ಯಾವ ತರ ಮಾಡಿರ್ಬೋದು ಅಂತ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರುತ್ತೆ. ಇವಾಗ ಏನ್ ನೋಡಿದ್ರು ಇದಕ್ಕಿಂತ ಜಾಸ್ತಿ ನಿಮ್ಗೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬೇರೆ ತರನೇ ಸಿಗುತ್ತೆ. ಕೆಲವು ಕಂಟೆಂಟ್ಗಳನ್ನ ಬಿಟ್ಕೊಡಕ್ ಆಗಿಲ್ಲ. ಮತ್ತೆ ನಮ್ಮ ಲೋಹಿತ್ ಅಂತ ಅವ್ರದೊಂದು ಮಾತಾಡಿಸ್ತೀನಿ ಆಮೇಲೆ. ಹುಡುಗಂದು ತುಂಬಾ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ, ಅದು ಇಲ್ಲಿವರೆಗೂ ಎಲ್ಲೂ ಟೀಸರ್ ಟ್ರೈಲರ್ ನಾವು ಮಾಡಿಲ್ಲ. ಬಟ್ ಥಿಯೇಟರ್ ಅಲ್ಲಿ ನಿಮ್ಗೆ ಅದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇದೇ November 29 ದಯವಿಟ್ಟು ಎಲ್ಲಾ ಪ್ರೇಕ್ಷಕರು ಕೇಳ್ಕೊಂತೀನಿ, ನಮ್ಮ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ, ಎಲ್ಲ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಕಪ್ಪು ಒರಿಜಿನಲ್ ಕಲರ್ ಏನಾಗಲ್ಲ.
ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ಯಾಕೆ ಅಂತ ಹೇಳಿದ್ರೆ, ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಎಷ್ಟೋ ಕಡೆ ಕರೆದ್ರೂ ಬರಲ್ಲ, ಅಟ್ಲೀಸ್ಟ್ ನಮಗೆ ಇಷ್ಟೊಂದು ಸಪೋರ್ಟಿವ್ ನಿಂತಿದ್ದೀರಲ್ಲ, ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಟೈಮು ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಸಿನಿಮಾದಲ್ಲಿ ಏನೇನಿದೆ ಅಂತೆಲ್ಲ. ನಮ್ಮ ಮಾಂತೇಶು ಫಸ್ಟ್ ಬಂದಿದ ತಕ್ಷಣ ಮೈಕ್ ನನ್ನ ಕೈ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಫುಲ್ಲು ನಡುಕ್ತದಂತೆ. ಅದೇನೋ ಯಾವಾಗಲೂ ಹಂಗೆ ಅಂತಾನೆ. ಅಲ್ಲ, ನಂಗೆ ಸ್ಟಾರ್ಟಿಂಗ್ ಟ್ರಬಲ್ ಹಳೆ ಚೇತಕ್ ಗಾಡಿ ಇದ್ದಂಗೆ ಒಂದು ಸ್ವಲ್ಪ ಕಿಕ್ ಕೊಡೋದು ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ, ಅದಕ್ಕೆ ಫಸ್ಟ್ ನನಗೆ ಕೊಟ್ಬಿಟ್ಟ. ಸೊ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಯಾವಾಗಲೂ ಹೇಳ್ತಿದ್ದೀನಿ ನಾನು, ಇಷ್ಟು ದಿನ ನಾವು ಏನು ಮಾಧ್ಯಮದಲ್ಲಿ ಕಾಣಿಸ್ಕೊಂಡ್ವಿ, ಟಿ ವಿ ಕಾರ್ಯಕ್ರಮಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡು ಒಂದು ಬ್ರೇಕ್ ಸಿಕ್ಕಿದೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ಗೆ ಬ್ರೇಕ್ ಸಿಗುತ್ತೆ ಅಂದರೆ ಈ ಸಿನಿಮಾದಲ್ಲಿ ನನಗೆ ಸಿಗುತ್ತೆ. ಸೊ ನಿಜವಾಗ್ಲೂ ಅಷ್ಟು ಒಂದು ಸ್ಪೇಸ್ ಸಿಕ್ಕಿದೆ. ಆಮೇಲೆ ಎಲ್ಲ ಕಡೆ ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ನವೀನ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಪ್ರೊಡ್ಯೂಸರ್ ಅಂತೂ ಈ ಜಾಗಕ್ಕೆ ಈ ಐಟಮ್ ಬೇಕಾಗಿರ್ಬೋದು, ಏನೇ ಆದರೂ ಸೂಪರ್ ಸಪೋರ್ಟ್ ಮಾಡಿದ್ದೀರಾ ಮೇಡಮ್. ನಿಜವಾಗ್ಲೂ ನಿಮ್ಮ ಡೆಡಿಕೇಶನ್ನು ಮೆಚ್ಚಲೇಬೇಕು. ಎಲ್ಲೋ ಇಷ್ಟು ಬಜೆಟಲ್ಲಿ ಮಾಡೋಕ್ಕೆ ಹೋಗಿ ಅದು ಇಷ್ಟ ಆಗೋಗಿದೆ ನಿಮಗೆ. ಆ ರಾಯರು ನಿಮಗೆ ಅಷ್ಟು ದುಡ್ಡನ್ನು ವಾಪಸ್ ಕೊಡಲಿ ಅಂತ ಕೇಳ್ಕೊತೀನಿ. ಜೊತೆಗೆ ಇದೇ ಥರ ಸಿನಿಮಾ ಒಂದು 50 ಮಾಡಿ ಮೇಡಮ್, ಅಂದರೆ ಬೇರೆ ಬೇರೆ ಕತೆ ಇಟ್ಕೊಂಡು ಮಾಡಿ. ಜೊತೆಗೆ ಏನಂದರೆ, ನಾನು ಈ ಟೀಮ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಒಂದು ಸಣ್ಣ ಕ್ಯಾರೆಕ್ಟ್ರೂ ಕಲಾವಿದ್ರನ್ನ ಕರೆಸಿ ಆ್ಯಕ್ಟ್ ಮಾಡಿಸಿದ್ದಾರೆ. ಯಾರೋ ಅಲ್ಲಿ ನಿಂತಿರೋರ್ನ ನಿಲ್ಲಿಸ್ಬಿಟ್ಟು ಆ್ಯಕ್ಟ್ ಮಾಡಿಸಿಲ್ಲ. ಯಾಕೆಂದರೆ ಕಲಾವಿದರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಜೊತೆಗೆ ಕಲಾವಿದ್ರಿಗೆ ಕೆಲಸ ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲೋ ಏನೋ ಮಾಡಿ, ಅಂದರೆ ಇವಾಗೆಲ್ಲ ಒಂದು ಸಣ್ಣ ವಿಡಿಯೋ ವೈರಲ್ ಆಗಿಬಿಟ್ರೆ ಬೆಳಗ್ಗೆ ಅವ್ರು ಸ್ಟಾರ್ಗಳಾಗ್ಬಿಡ್ತಾರೆ, ಅವ್ರನ್ನ ಸಿನಿಮಾಗಳಲ್ಲಿ ಹಾಕೊಂಡ್ಬಿಡ್ತಾರೆ. ಬಟ್ ನಾವು ರಂಗಭೂಮಿ ಕಲಾವಿದರು ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ 14 ವರ್ಷ ಕಷ್ಟಪಟ್ಟು ಇವತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊಂತ ಇದ್ದೀವಿ. ಇಂಥ ತಂಡದಿಂದ ನಮ್ಮಂಥವ್ರಿಗೆ ಕೆಲಸ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮನ್ನು ಮಾತಾಡ್ಸೋಕ್ಕಿಂತ ಮುಂಚೆ ಇನ್ನಿಬ್ರು ಕಲಾವಿದರಿದ್ದಾರೆ, ಶರತ್ ಅವರು ಹಾಗೆ ಹರ್ಷಿತಾ ಅವರು. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸಿನಿಮಾದಲ್ಲಿ ನನ್ನ ಜೋಡಿ ಬೈ ಕಡೆ ಮಚ್ಚ ಎಲ್ಲೋದ್ರು ಹಿಂಗೆ ಅಲ್ವಾ ನೀನು? ನಿಮಗೆ ಜೋಡಿ ಕೊಟ್ಟಿಲ್ವಾ ಈ ಸಿನಿಮಾದಲ್ಲಿ? ಪಾಯಿಂಟಿಗೆ ಬರ್ತೀನಿ ಇರು ಒಂದು ನಿಮಿಷ. ಮಾಂತೇಶ್ ಅವ್ರಿಗೆ ಜೋಡಿ ಕೊಟ್ಟಿಲ್ವಾ ಈ ಸಿನಿಮಾದಲ್ಲಿ? ಬರ್ತೀನಿ ಮೇಡಮ್, ಈಗ ಬರ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬಂದಿರೋ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಥ್ಯಾಂಕ್ ಯು. ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇವತ್ತು ಇಂಡಸ್ಟ್ರಿಯಲ್ಲಿ ಹೊಸ ತಂಡಗಳು ಬಂದಾಗ ಒಂದಿಷ್ಟು ದೊಡ್ಡವರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಈ ಹೊಸ ತಂಡಕ್ಕೆ ನೀವು ಬಂದಿದ್ದು ಬಹಳ ಖುಷಿ ವಿಚಾರ. ಯಾಕೆಂದರೆ ಈಗ ಹೊಸ ಎರ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ನ್ಯೂ ಕಮರ್ಸ್ಗೆ ಎಲ್ಲ ದೊಡ್ಡ ದೊಡ್ಡ ಹೀರೋಗಳಿರ್ಬೋದು, ಡೈರೆಕ್ಟರ್ಸ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಎಲ್ಲರೂ ಸಾಥ್ ಕೊಟ್ಟು ಬನ್ನಿ ಅಂತ ಕರೀತಾ ಇದ್ದಾರೆ. ಇದು ಒಂದು ಖುಷಿ ವಿಚಾರ ಹೇಳೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಮಚ್ಚ ಬರ್ತೀನಿ. ಎಸ್, ನಾನಿನ್ನ ಬಿಡಲಾರೆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಅದು ಅಣ್ಣನ ಜೊತೆಗೆ ಇದೆ. ಮಚ್ಚ, ನನಗೆ ಒಂದು ಗೊತ್ತಾಗ್ತಾ ಇಲ್ಲ, ನೀ ಕೆಲಸ ಯಾವಾಗಲೂ ಮಾಡ್ತಿರ್ತೀವಿ, 20 ದಿನ ಬರೀ ಟ್ರಿಪ್ಪಲ್ಲೇ ಇರ್ತೀಯಲ್ಲ, ಹೆಂಗ ನೀನು? ಬರೀ ಅವ್ರ ವೈಫ್ ಕರ್ಕೊಂಡು ಟ್ರಿಪ್ ಊರು ಸುತ್ತಾನೆ ಇರ್ತಾನೆ, ಸ್ಟೇಟಸ್ಗೆ ಇರ್ತಾನೆ, ಹೋದರೆ ರಾಯರ್ಗೆ ಹೋಗಿರ್ತಾನೆ, ಇಲ್ಲಾಂದ್ರೆ ಗುಡ್ಡದಲ್ಲಿ ಇರ್ತಾನೆ. ಹೆಂಗೆ ಇದು? 10 ದಿನ ಕೆಲಸ ಮಾಡೋಣ, 20 ದಿವಸ ಹೆಂಡತಿ ಜೊತೆ ಸುಖವಾಗಿರೋಣ ಅಂತ. ಆಯಿತು, ಈಗ ಮನೆಗೆ ಹೋಗಿ ಗೊತ್ತಾಗುತ್ತೆ. ಹೆಂಡತಿ ಜೊತೆನೆ ಸುತ್ತಾ ಇದೆ ಅಂತ ಅದನ್ನು ಹೇಳು. ನಾನೇ ಕೇಳಿ ಮರಯ. ಓಕೆ ಎಸ್ ಮೇಡಮ್, ನಿಮ್ಮ ಸ್ಟಂಟ್ಸ್ ಎಲ್ಲ ನೋಡಿದೆ, ಭಾಳ ಖುಷಿ ಆಯಿತು ನನಗೆ. ಮಾಸ್ಟ್ರು ಮೊನ್ನೆ ಒಂದು ಸಾರಿ ಸ್ಟಂಟ್ಗೆ ಅಂತ ಸಾಂಗಲ್ಲಿ ಹಾಕಿದ್ರು, ರೋಪು ಜಂಪು ಎಲ್ಲ. ಆದರೆ ಹುಡುಗ ಆಗಿ ನನಗೆ ಫಸ್ಟ್ ಟೈಮ್ ನಾನು ಹಾಕಿದ್ದು, ಏನೋ ಆಗಲ್ಲ ಬಿಡು, ಮಾಸ್ಟ್ರು ಸೇಫ್ಟಿ ಎಲ್ಲ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡೆ. ದಬಾ ಅಂತ ಹಿಂಗೆ ಬಿದ್ದೆ. ವಾಪಸ್ ಎದ್ದು ನೋಡ್ತೀನಿ, ಮೈ ಕೈ ಎಲ್ಲ ಕೆರ್ತ್ಕೊಂಡ್ಬಿಟ್ಟಿತ್ತು, ಎಲ್ಲ ಕಡೆ ರಕ್ತ. ಇದನ್ನೆಲ್ಲ ಮೀರಿ ಇಷ್ಟು ಒಳ್ಳೊಳ್ಳೆ ಸ್ಟಂಟ್ಸ್ ಮಾಡಿದ್ದೀರಾ. ನಿಮ್ಮ ಈ ಆನೆಸ್ಟ್ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಜೊತೆಗೆ ನಾನು ಇದರಲ್ಲಿ ಒಂದು ತುಂಬ ಬಿಲ್ಡಪ್ ಆಗಿರೋ ಒಂದು ಪಾತ್ರ ಮಾಡಿದ್ದೀನಿ. ನಾನು ಟ್ರೈಲರಲ್ಲಿ ಕಾಣಿಸ್ತೀನಿ ಅಂತ ನೋಡ್ತಾನೆ ಇದ್ದೀನಿ. ಅಷ್ಟೊಂದು ಸಸ್ಪೆನ್ಸಲ್ಲಿ ಇದೆಯಾ ಅಂತ ನನಗೂ ಇವಾಗಲೂ ಗೊತ್ತಾಯಿತು. ಟ್ರೈಲರಲ್ಲೇ ಇಲ್ಲ ನಾನು. ಟ್ವಿಸ್ಟ್ ಕ್ಯಾರೆಕ್ಟರ್ ಅನ್ನೋದು ಗೊತ್ತು, ಇಷ್ಟೊಂದು ಟ್ವಿಸ್ಟ್ ಅನ್ನೋದು ಗೊತ್ತಿರಲಿಲ್ಲ. ಪೋಸ್ಟ್ರಲ್ಲೂ ಇಲ್ಲ. ಪೋಸ್ಟಲ್ಲಿ ಹಾಕ್ತಾರೆ ಮಚ್ಚಾವು. ನೀನು ನನ್ನೇ ಕನ್ಫ್ಯೂಸ್ ಮಾಡ್ತೀಯ. ಇಲ್ಲ, RR ಅಲ್ಲೇ ಇರೋದು ಸರ್.
ಎಸ್, ಇದೇ ನವೆಂಬರ್ 29ಕ್ಕೆ ನಾನಿನ್ನ ಬಿಡಲಾರೆ ಸಿನಿಮಾ ಬರ್ತಾ ಇದೆ. ಎಂಟೈರ್ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ನಿಮ್ಮ ಕಡೆಯಿಂದ ಬರಬೇಕು. ಈ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ. ಈ ಥರದ ತಂಡಗಳಿಗೆ ನಿಮ್ಮ ಆನೆಸ್ಟ್ ಸಪೋರ್ಟ್ ಬೇಕು ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಚ್ಚ, ನಿನಗೂ ಒಳ್ಳೇದಾಗ್ಲಿ ಕಣೋ. ಅದೇ ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ ರೆಸ್ಪೆಕ್ಟ್. ನಿಮಗೆ ಜೋಡಿ ಇಲ್ವಾ ಅಂತ 10 ಸಲ ಕೇಳಿದೆ. ಇಲ್ಲ ಜೋಡಿನಾ ಮೇಡಮ್? ಇಲ್ಲ ಮೇಡಮ್, ಜೋಡಿ ಯಾಕೆ ಬೇಕು ನಮಗೆ? ಏನೋ ಒಂದು ಸಿಂಗಲ್ ಆಗಿ ಸೋಲೋ ಆಗಿ ಕಟ್ ಮಸ್ತಾಗಿರೋಣ ಮಾಡು. ಆಯ್ತು ಆಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು. ತುಂಬಾ ಮೇಡಮ್ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಇಲ್ಲ, ಒಂದ್ ಮಾತು ಹೇಳ್ತೀನಿ. ಈ ಸಿನಿಮಾ ಏನ್ ಪ್ರಮೋಷನ್ ಶುರು ಮಾಡಿದೀವಿ, ರಿಲೀಸ್ ಬರ್ತಾ ಇದೆಯಲ್ಲ, ಅರ್ಥ ಡೈರೆಕ್ಟರ್ ಸರ್ ಎಷ್ಟು ಟೆನ್ಷನ್ ಅಲ್ಲಿ ಇದಾರೆ ಅಂದ್ರೆ ನಿಜವಾಗ್ಲೂ ಆ ಅಪ್ಪನ ಮಕ್ಕದಲ್ಲಿ ನಗು ನೋಡೆ 1.5 ತಿಂಗಳಾಗೋಯ್ತೇನೋ ನಮಗ್ ಸಿಕ್ಕಿದಾಗಿಂದ. ಫಸ್ಟ್ ಆದ್ರೂ ಹಾಯ್ ರಘುವರೇ ಏನ್ರಿ ಚೆನ್ನಾಗಿದ್ದೀರಾ, ಕಷ್ಟ ಸುಖ ಮಾತಾಡೋರು ಎಲ್ಲೋ ಯೋಚನೆ ಮಾಡ್ತಿರ್ತಾರೆ. ಅಂದ್ರೆ ನಿಜವಾಗ್ಲೂ ಸರ್ ನಿಮ್ಮ ಕಷ್ಟ, ನಿಮ್ಮ ಏನ್ ಇವಾಗ ಟೆನ್ಷನ್ ಇದೆಯಲ್ಲ, ರಾಯರು 29ನೇ ತಾರೀಕು ನಿಮ್ ಕೈ ಹಿಡ್ದೇ ಹಿಡಿತಾರೆ. ಆ ನಂಬಿಕೆ ಅಂತೂ ನಂಗೆ ಖಂಡಿತವಾಗ್ಲೂ ಇದೆ ಸರ್. ಯಾಕಂದ್ರೆ ಸಿನಿಮಾ ಕ್ವಾಲಿಟಿ ಹಂಗಿದೆ ಮೇಡಮ್. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಿರ್ತೀವಿ, ಅಲ್ಲಿಗೆ ತಕ್ಕಂಗೆ ಏನೇನೋ ಆಗ್ತಾ ಇರುತ್ತೆ. ಅಂದ್ರೆ ಒಂದು ಅಡ್ಜಸ್ಟ್ಮೆಂಟ್ ಆಗ್ಬಿಡತ್ತೆ ಕೆಲವು ಕಡೆ. ಯಾವುದೋ ಒಂದು ಪಾತ್ರಕ್ಕೆ ಯಾರೋ ಬೇಕಾಗಿರ್ತಾರೆ, ಆಗಿರಲ್ಲ, ಎಲ್ಲೋ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ. ಬಟ್ ಈ ಸಿನಿಮಾದಲ್ಲಿ ಅದನ್ನ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಮೇಡಮ್. ಇವರು ಒಂದು ದಿನ ಶೂಟಿಂಗು ಆ ಡೇಲ್ ಮುಗಿಲಿಲ್ಲ ಅಂದ್ರೆ 5 ದಿನ ಆದ್ರೂ ಪರವಾಗಿಲ್ಲ, ಕರೆಕ್ಟ್ ಕ್ವಾಲಿಟಿಲಿ ಸಿನಿಮಾ ಶೂಟ್ ಮಾಡಬೇಕು ಅಂತ ನವೀನ್ ಸರ್ ಅಷ್ಟು ಎಫೆಕ್ಟ್ ಹಾಕಿ ಮಾಡಿದ್ದಾರೆ. ಅದಕ್ಕೆ ಸಪೋರ್ಟು ಮೇಡಮ್ ಪ್ರೊಡ್ಯೂಸರ್ ಮಾಡಿದ್ದಾರೆ ಹಣದ ವಿಚಾರದಲ್ಲಿ. ನಿಜವಾಗ್ಲೂ ಆ ರಾಯರು ಖಂಡಿತ ಕೈ ಹಿಡಿತಾರೆ ಸರ್, ಯೋಚನೆ ಮಾಡಬೇಡಿ. ಧನ್ಯವಾದಗಳು ಸರ್. ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮೊದಲು ಚಿಕ್ಕ ಪುಟ್ಟ ಸಿನಿಮಾ ಮಾಡಿದ್ದೆ, ಫ್ರೆಂಡ್ ರೋಲ್ ಥರ. ಒಂದು ಒಳ್ಳೆ ಸಿನಿಮಾ ಕೆರಿಯರಿಗೆ ಸಿಕ್ಕಿದೆ ಅಂದರೆ ಅದು ನಾನಿನ್ನ ಬಿಡಲಾರೆ. ಆ್ಯಕ್ಚುಲಿ ಬೇರೆಯವ್ರು ಸೆಲೆಕ್ಟ್ ಆಗಬೇಕಾಗಿತ್ತು, ನಾನು ಸೆಲೆಕ್ಟ್ ಆದೆ. ನವೀನ್ ಸರ್ ಥ್ಯಾಂಕ್ ಯು. ಚೇತನ್ ಸರ್ ನೀವು ದಯವಿಟ್ಟು ಬನ್ನಿ ಸರ್, ಬನ್ನಿ ಸರ್. ಸೊ ಚೇತನ್ ಸರ್ ಫೋನ್ ಮಾಡಿದ್ರು, ಈ ಥರ ಹಿಂಗೆ ಕ್ಯಾರೆಕ್ಟರ್ ಇದೆ ಮಾಡು ಅಂತ ಹೇಳಿಬಿಟ್ಟು. ಸೊ ತುಂಬ ಅವಕಾಶಕ್ಕೋಸ್ಕರ ಅಲ್ದು ಓಕೆ ಬೇಡ ನನಗೆ ಸಿಗಲ್ಲ ಇದು, ಸೊ ಇಂಜಿನಿಯರಿಂಗ್ ಮಾಡಿದ್ದೀನಿ, ಏನೋ ಕೆಲ್ಸಕ್ಕೆ ಹೋಗ್ಕೊಂಡು ಸುಮ್ಮನಿದ್ದು ಬಿಡೋಣ ಅಂತ ಸುಮ್ಮನೆ ಆಗಿದ್ದ ಟೈಮಲ್ಲಿ ಚೇತನ್ ಸರ್ ಕಡೆಯಿಂದ ಒಂದು ಕಾಲ್ ಬಂತು, ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಮಾಡಿ ಅಂತ ಹೇಳಿ. ಸೊ ನವೀನ್ ಸರ್ ಥ್ಯಾಂಕ್ ಯು, ಚೇತನ್ ಸರ್ ಥ್ಯಾಂಕ್ ಯು, ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್. ನವೀನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ. ಸರ್ ಸಾರಿ, ಇದನ್ನು ನಾನು ಹೇಳ್ಬೋದೋ ಇಲ್ಲ ಗೊತ್ತಿಲ್ಲ, ಹೇಳ್ತಿದ್ದೀನಿ. ಯಾವ ರೇಂಜಿಗೆ ಅಂದರೆ ಅವ್ರಿಗೆ ನಿಂತ್ಕೊಂಡು ಆ್ಯಕ್ಷನ್ ಅಂತ ಹೇಳೋದಕ್ಕೂ ಅವ್ರ ಕೈಲಿ ಆಗ್ತಿರ್ಲಿಲ್ಲ. ನಾವೆಲ್ಲರೂ ನೋಡಿದ್ದೀವಿ ಅದನ್ನು. ಬಟ್ ಸರ್ ಕೂತ್ಕೊಳ್ಳಿ ಸರ್ ರೆಸ್ಟ್ ಮಾಡಿ ಸರ್ ಅಂತ ನಾವು ಎಷ್ಟು ಹೇಳಿದ್ರು, ಇಲ್ಲ ಮೇಡಮ್ ಶೂಟಿಂಗ್ ಮುಗಿಸ್ಬೇಕು, ಪಾಪ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಅಂತ ಹೇಳಿ ಅವರು ಪಾಪ ಆ್ಯಕ್ಷನ್ ಕಟ್ ಹೇಳ್ತಾನೆ ಇದ್ರು. ಥ್ಯಾಂಕ್ ಯು ಸರ್, ನಿಮ್ಮ ಟೀಮಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು. ಅಂಡ್ ಇವ್ರ ಜೋಡಿ ಅಂದ್ರು ಅಲ್ವಾ, ಆಕ್ಚುಲಿ ರಿಯಲ್ ಲೈಫಲ್ಲಿ ನಾನು ಅವ್ರನ್ನ ಅಣ್ಣ ಅಂತ ಕರಿತೀನಿ. ಹಂಗೆಲ್ಲ ಹೇಳಂಗಿಲ್ಲ ನೀವು, ಹಂಗೆಲ್ಲ ಹೇಳಂಗಿಲ್ಲ ಸಿನಿಮಾ ಪ್ರಮೋಷನ್ ಅಲ್ಲಿ. ಇಲ್ಲ ಆಕ್ಚುಲಿ ನಾನು ರಘು ರಿಯಾಲಿಟಿ ಶೋ ಇಂದ ಗೊತ್ತು, ಮಜಾ ವಾರ್ತಾ ಮಾಡಿದ್ವಿ. ಸೊ ಹಾಗಾಗಿ ಆ ಒಂದು ಬಾಂಡಿಂಗ್ ಅಲ್ಲಿಂದನೂ ಇದೆ. ಇವ್ರ ಹಸ್ಬೆಂಡ್ ನಮ್ಮ ವೈಫ್ ಎಲ್ಲ ಒಟ್ಟಿಗೆ ಸೇರ್ತಾರೆ. ಆಯ್ತು, ಅರ್ಥ ಆಯ್ತು. ನೀವೇನ್ ಕರೆಕ್ಟ್ ಹೇಳು ಮರೆಯ ಚೀತು, ಏನ್ ಹೇಳಿದ್ ನೀನು? ಇವ್ರ ಹಸ್ಬೆಂಡ್ ನನ್ನ ವೈಫ್ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇರ್ತೀವಿ. ಆಯ್ತು, ನಮಗೆ ಮಾರಲ್ ಆಫ್ ದ ಸ್ಟೋರಿ ಅರ್ಥ ಆಯ್ತು. ಧನ್ಯವಾದಗಳು ನಿಮ್ಗೆ. ಶರತ್ ಅವ್ರು ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಸ್, ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ 29 ನನಗೆ 2 ಹಬ್ಬ. ಒಂದು ನನ್ನ ಹುಟ್ಟದಬ್ಬ, ಆ ದಿನ ನನ್ಗೆ ಯಾವತ್ತಿದ್ರು ಸ್ಪೆಷಲ್ಲೇ. ಆ ಹಬ್ಬದ ಜೊತೆ ಈ ಒಂದು ಸಿನಿಮಾನು ಕೂಡ ನಮ್ಮ ಫ್ಯಾಮಿಲಿ ಜೊತೆ, ಇಡೀ ನನ್ನ ಫ್ರೆಂಡ್ಸ್ ಜೊತೆ ನೋಡ್ತೀನಿ. ಮೇನ್ಲಿ ಅವತ್ತೇ ನಾನು ಹೇಳ್ದಂಗೆ ಆ ಟೀಸರಲ್ಲಿ ಹೇಳಿದ್ದೀವಿ, ಒಂದಷ್ಟು ಪ್ರಾಡಕ್ಟ್ಗಳು ಒಟ್ಟಿಗೆ ಸೇರಿದಾಗ ಒಂದೊಳ್ಳೆ ಔಟ್ಪುಟ್ ಆಚೆ ಬರುತ್ತೆ. ಅದು ಪ್ರೊಡ್ಯೂಸರ್ ಟೀಮ್ ಇರ್ಬೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ನಮ್ಮ ಮ್ಯೂಸಿಕ್ ಇರ್ಬೋದು, ನಮ್ಮ ಡ್ಯಾನ್ಸ್ ಇರ್ಬೋದು, ನಮ್ಮ ಆ್ಯಕ್ಟಿಂಗ್ ಇರ್ಬೋದು, ಎಲ್ಲ ಒಂದು ಬ್ಯೂಟಿಫುಲ್ ಕಂಟೆಂಟ್ ಕೊಟ್ಟು ಒಂದು ಡಬ್ಬಿಲಿ ಇಟ್ಟಿದ್ದೀವಿ. ಇದನ್ನು ಜನರಿಗೆ ರೀಚ್ ಮಾಡ್ಸೋಕ್ಕಾಗೋದು ನಮ್ಮ ಮಾಧ್ಯಮದವ್ರು ಮಾತ್ರ. ದಯವಿಟ್ಟು ಹಂಬಲ್ ರಿಕ್ವೆಸ್ಟು, ಒಂದು ಚೆನ್ನಾಗಿರೋ ಪ್ರಾಡಕ್ಟ್ನ ನಮ್ಮ ಜನರಿಗೆ ರೀಚ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಇಸ್ ದ ಫಸ್ಟ್ ಥಿಂಗ್. ನೀವೆಲ್ಲರೂ ಸಪೋರ್ಟ್ ಮಾಡಿ. ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ. ಕನ್ನಡ ಇಂಡಸ್ಟ್ರೀಲಿ ಇದು ಒಂದು ಒಳ್ಳೆ ಮೈಲ್ಗಲ್ಲಾಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಒಂದು ಪುಟ್ಟ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಆ್ಯಂಡ್ ದ ಹೋಲ್ ಟೀಮ್, ಆ್ಯಂಡ್ ದಟ್ಸ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಈ ಸಿನಿಮಾ ಮೂಲಕ ತುಂಬಾ ಒಳ್ಳೇದಾಗ್ಲಿ. ಒಳ್ಳೊಳ್ಳೆ ಪಾತ್ರ ನಿಭಾಯಿಸ್ತಿದ್ದೀರಾ ಅಂದ್ರೆ ಅಲ್ಲೊಂದು ಕ್ಯೂರಿಯಾಸಿಟಿ ನಮಗೆ ಕ್ರಿಯೇಟ್ ಆಗುತ್ತೆ. ಇದರಲ್ಲೂ ನಿಮ್ಮ ಲುಕ್ ಎಲ್ಲ ಬಹಳ ಡಿಫ್ರೆಂಟ್ ಆಗಿದೆ ಸರ್, ಏನು ಹೇಳ್ತೀರಾ?
ಮೊದಲಿಗೆ ಎಲ್ರಿಗೂ ನಮಸ್ಕಾರ ಮತ್ತು ಸ್ವಾಗತ. ಪತ್ರಿಕಾ ಮಿತ್ರರು, ಭಾಳ ಹಳೆಯ ಸ್ನೇಹಿತರು, ಹೊಸದಾಗಿ ಪರಿಚಯವಾದ ಸ್ನೇಹಿತರೆಲ್ಲ ಇದ್ದಾರೆ. ನಮ್ಮ ವಾಸು ಸರ್ ಇದ್ದಾರೆ, ನಮ್ಮನ್ನು ಎಷ್ಟೋ ವರ್ಷಗಳಿಂದ ಭಾಳ ಪರಿಚಯಿಸಿದ್ರು. ನಮ್ಮ ಯುವ ನಿರ್ದೇಶಕರು ಇದ್ದಾರೆ, ಚೇತನ್ ಸರ್ ಇದ್ದಾರೆ. ನಮ್ಮ ಫೈಟ್ ಮಾಸ್ಟ್ರು, ಹೊಸ ಹೀರೋಗಳು ಹೀರೋಯಿನ್ಗಳು ಇದ್ದಾರೆ. ಮತ್ತು ನಮ್ಮ ನಿರ್ಮಾಪಕಿ ನಟಿ ಅಂಬಾಲಿ ಅವರಿದ್ದಾರೆ. ಎಲ್ರಿಗೂ ಸ್ವಾಗತ. ಇವತ್ತು ನೀವೆಲ್ಲ ನೋಡಿದ್ದೀರಾ, ನಾನಿನ್ನ ಬಿಡಲಾರೆ ಚಿತ್ರದ ಟ್ರೈಲರನ್ನು ಭಾಳ ಸೊಗಸಾಗಿ ಮಾಡಿದ್ದಾರೆ. 29ನೇ ತಾರೀಕು ಈ ತಿಂಗಳು ರಿಲೀಸ್ ಆಗ್ತಾ ಇದೆ. ನನ್ನ ಪಾತ್ರಕ್ಕೆ ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಇದೆ. ಪಾತ್ರಕ್ಕೆ ಬರೋಕ್ಕೆ ಮುಂಚೆ ಈ ಹಿಂದೆ ಸ್ವಲ್ಪ, ಅಂದರೆ ನಾನು ಚಿತ್ರರಂಗಕ್ಕೆ ಬಂದ ಹೊಸತರಲ್ಲಿ ಆ ಟೈಮ್ನಲ್ಲಿ ಏನಿತ್ತು ಅಂದರೆ ಟೀಸರು, ಟ್ರೈಲರು ಇದೆಲ್ಲ ಇರಲಿಲ್ಲ. ಡೈರೆಕ್ಟಾಗಿ ಸಿನಿಮಾ ರಿಲೀಸ್ ಆಗೋದಷ್ಟೆ. ಪತ್ರಿಕೆಗಳು ಬರೋದು, ಪತ್ರಿಕೆಗಳಿತ್ತು. ಪತ್ರಿಕೆಗಳಲ್ಲಿ ಅದು ಶುಕ್ರವಾರ ದಿವಸ ಮಾತ್ರ ಪೇಪರಲ್ಲಿ ಬರೋದು. ಆವಾಗ ಇವತ್ತಿನ ಥರ ದಿನ ಎಲ್ಲ ಬರೋಲ್ಲ. ಈಗೆಲ್ಲ ಗಂಟೆಗೊಂದ್ಸತಿ 5 ನಿಮಿಷಕ್ಕೊಂದ್ಸತಿ ನ್ಯೂಸ್ ಬರ್ತಾ ಇರುತ್ತೆ. ಅದೆಲ್ಲ ಇಲ್ಲ. ಶುಕ್ರವಾರದ ಒಂದು ದಿವಸ ನ್ಯೂಸ್ಗೆ ಅವತ್ತಿನ ಪತ್ರಿಕೆಯಲ್ಲಿ ಆ ಸಿನಿಮಾ ವಿಚಾರ ಬಂದರೆ, ರಿವ್ಯೂ ಬಂದರೆ ಅವತ್ತು ಮಾತ್ರ ಕಾಯ್ತಾ ಇದ್ವಿ. ಇಡೀ ವಾರ ಕಾಯ್ತಾ ಇದ್ವಿ. ಅಫ್ಕೋರ್ಸ್ ಇವತ್ತು ಸಾಕಷ್ಟು ಬದಲಾವಣೆಗಳಾಗಿದೆ. ಅವತ್ತಿನ ಚಿತ್ರಗಳ ಸಂಖ್ಯೆಗೆ ಹೋಲಿಸಿದರೆ ಕನ್ನಡ ಚಿತ್ರರಂಗ ಇವತ್ತು ಅದು ಒಂದು 100 ಪಾಲಷ್ಟು ಜಾಸ್ತಿ ಆಗಿದೆ. ಸಾಕಷ್ಟು ಚಿತ್ರಗಳು ಬರ್ತಾ ಇದೆ, ಅದ್ಭುತವಾದ ಸಿನಿಮಾಗಳು ಬರ್ತಾ ಇದೆ, ಅದ್ರ ಬಗ್ಗೆ ಸಂಶಯನೇ ಇಲ್ಲ. ಹೊಸಬರ ಚಿತ್ರ ಅಂದರೆ ನಮ್ಮ ಕಾಲದಲ್ಲೂ ಹೊಸಬರು ಇದ್ದರು, ನಾವು ಒಂದು ಕಾಲದಲ್ಲಿ ಹೊಸಬರು, ನಮ್ಮ ಹಿಂದಿನವರು ಹೊಸಬರು ಇದ್ದರು. ನಮ್ಮಗಳನ್ನೂ ನಮ್ಮ ಹಿರಿಯರು, ಅಂದರೆ ನಾನೆಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗೇ ಬಂದವನು. ನಾನು ಕ್ಲಾಪ್ ಹಿಡ್ಕೊಂಡೆ ಚಿತ್ರರಂಗಕ್ಕೆ ಎಂಟ್ರ್ ಆದವನು. ನಮ್ಮ ಹಿರಿಯರೆಲ್ಲ ನಿರ್ದೇಶಕರು, ಕ್ಯಾಮ್ರಾಮನ್ಗಳು, ಹಿರಿಯ ನಟರು ಎಲ್ಲರೂ ನಮ್ಮನ್ನು ಕೈ ಹಿಡಿದು ಎಳ್ಕೊಂಡೇ ಮುಂದೆ ಹೋಗಿದ್ದು. ಕೆಲಸ ಕಲಿಸಿ ಇದ್ದಿದ್ದು. ಸೊ 48 ವರ್ಷಗಳಾದರೂ ಆಯಿತು. ಇವತ್ತು ಇದೇ ಚಿತ್ರರಂಗದಲ್ಲಿ ಇದ್ದೀನಿ ಅನ್ನೋದಕ್ಕೆ ಅವರೆಲ್ಲ ಕಾರಣ ಅಂತ ಹೇಳ್ತೀನಿ ನಾನು. ಅಂದರೆ ನಮಗೆಲ್ಲ ಕೆಲಸ ಕಲಿಸಿ ಇಟ್ಟವರು. ಒಂದಿಷ್ಟು ವರ್ಷಗಳಾದ ಮೇಲೆ ಬ್ಯಾಕ್ ಟು ನಾನು ಥಿಯೇಟ್ರ್ನಲ್ಲಿ ಇದ್ದೆ. ಫುಲ್ ಟೈಮ್ ಆ್ಯಕ್ಟಿಂಗ್ ಅಂತ ಶುರು ಮಾಡ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿ, ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ಆ್ಯಕ್ಟಿಂಗ್ ಬಂದಾಗ ಸಿದ್ಲಿಂಗುವಿಂದ ನನ್ನ ಮೇನ್ ಪ್ರಯಾಣ ಆ್ಯಸ್ ಎನ್ ಆ್ಯಕ್ಟ್ರ್ ಶುರುವಾಯಿತು. ಆವಾಗ ಇವತ್ತಿನ ಹೊಸಬರು ಏನಿದ್ರು ಆವಾಗಲಿಂದ ಅವರೆಲ್ಲ ನಮ್ಮನ್ನು ತಳ್ಕೊಂಡು ಮುಂದೆ ಬಂದಿದ್ದಾರೆ ಅಷ್ಟೇ. ತಳ್ಕೊಂಡು ಮುಂದೆ ಬಂದರು. ಅಂದರೆ ನಾವು ಒಬ್ಬನೇ ಮಾಡದೆ ನನ್ನಿಂದ ಆಯಿತು ನಾನೇ ಮುಂದೆ ಬಂದೆ ಅದೆಲ್ಲ ಇಲ್ಲ. ಇದೆಲ್ಲ ಒಂದು ಸಾಮೂಹಿಕವಾಗಿ ಸ್ನೇಹಿತರು, ಅವರು ಇವರು ಬಂಧು ಬಳಗ ಎಲ್ಲ, ಚಿತ್ರರಂಗದ ಬಂಧು ಬಳಗ ಎಲ್ಲ ನಮ್ಮನ್ನು ಒಟ್ಟಿಗೆ ಸೇರಿ ಮಾಡುವಂಥ ಕೆಲಸ. ಇವತ್ತು ಏನು ಹೊಸದಾಗಿ ಚಿತ್ರ ಮಾಡ್ತಾ ಇದ್ದಾರೆ, ನಮ್ಮ ನವೀನ್ ನಿರ್ದೇಶಕರು ಮಾಡ್ತಾ ಇದ್ದಾರೆ, ಹೊಸ ನಿರ್ಮಾಪಕರು ಮಾಡ್ತಾ ಇದ್ದಾರೆ. ನಾನಿನ್ನ ಬಿಡಲಾರೆ ಚಿತ್ರಕ್ಕೆ ಇಡೀ ಚಿತ್ರ ಸಮೂಹದ ನಮ್ಮ ನಿರ್ದೇಶಕರು ಆಗಲೇ ತರುಣ್ ಅವರು ವಿಶಸ್ ಮಾಡಿದ್ದಾರೆ, ನಮ್ಮ ಚೇತನ್ ಅವರು ಬಂದಿದ್ದಾರೆ. ಸೊ ದಿಸ್ ಎ ವೆರಿ ಗುಡ್ ಸೈನ್ ಅಂತ ಅನ್ಕೋತೀನಿ. ಅಂದರೆ ಪರಸ್ಪರ ಬೆಂಬಲ, ಪರಸ್ಪರ ಪ್ರೋತ್ಸಾಹ ಕೊಟ್ಟರೆ ನಮ್ಮ ಚಿತ್ರರಂಗ ಮುಂದೆ ಬರೋದು. ಇಡೀ ನಾನಿನ್ನ ಬಿಡಲಾರೆ 29 ರಿಲೀಸ್ ಆಗ್ತಿದೆ. ಒಳ್ಳೆಯದಾಗಲಿ. ಅದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಏನು ಪಾತ್ರ ಅಂದರೆ ಅದೇ ಸಸ್ಪೆನ್ಸ್ ಇದೆ. ಅಂದರೆ ಗೊತ್ತಾಗತ್ತೆ ನಿಮಗೆ. ನಾನು ಇದರಲ್ಲಿ ಅವರ ಏನು ಮೇನ್ ಕ್ರಕ್ಸ್ ಆಫ್ ದಿ ಸ್ಟೋರಿ ಇದೆ, ಅದಕ್ಕೆ ನಂದೊಂದು ಬೆಂಬಲ ಇದೆ. ಅಂದರೆ ಬೇರೆ ಒಂದು ರೀತಿಯ ಒಂದು ಸಪೋರ್ಟ್ ಕೊಡ್ತಾ ಇದ್ದೀನಿ. ಸೈಂಟಿಫಿಕ್ ಆಗಿಯೂ ಇದೆ ಆ್ಯಂಡ್ ಶಾಸ್ತ್ರೋಕ್ತವಾಗಿ ಏನು ನಡೀತಾ ಇದೆ, ಯಾಕೆ ಹಿಂಗೆ ಆಡ್ತಾ ಇದ್ದಾರೆ, ಮೇನ್ ಪ್ರೊಟಗನಿಸ್ಟ್ ಏನು ತೊಂದರೆಯಲ್ಲಿದ್ದಾಳೆ. ಸೊ ಹಾಗಾಗಿ ಅವರು ಸ್ವಲ್ಪ ವಿಶ್ಲೇಷಣೆ ಮಾಡಿದ್ದೀನಿ. ನಮ್ಮ ಮಂತ್ರಗಳನ್ನು ನಾನು ಕೇಳಿದ್ದೀರಾ. ನೈನಂ ಚಿಂದಂತಿ ಶಾಸ್ತ್ರಾಣಿ ನೈನಂ ದಹತಿ ಪಾವಕಃ. ಅಂದರೆ ಆತ್ಮಕ್ಕೆ ಯಾವುದೇ ಆಯುಧಗಳು ತೊಂದರೆ ಕೊಡೋದಿಲ್ಲ, ಆ ಆಯುಧಗಳಿಂದ ಕತ್ತರಿಸೋಕ್ಕಾಗೋದಿಲ್ಲ, ಬೆಂಕಿಯಿಂದ ಅದನ್ನು ಸುಡೋದಕ್ಕಾಗೋದಿಲ್ಲ, ನೀರಿನಿಂದ ಒದ್ದೆ ಮಾಡೋದಕ್ಕಾಗಲ್ಲ. ಸೊ ಅದು ಶ್ರೇಷ್ಠ. ಅಷ್ಟು ನಿರ್ಮಲವಾದ ಮನಸ್ಸಿದ್ರೆ
ಯಾರು ಏನೂ ಮಾಡೋದಕ್ಕಾಗೋದಿಲ್ಲ ಅನ್ನೋ ಒಂದು ಥಿಯರಿ ಇದೆ. ಆ ಥಿಯರಿ ಮೇಲೆ ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು 29ನೇ ತಾರೀಕು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ, ಇಟ್ಸ್ ಎ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಗುಡ್ ಲಕ್. ತುಂಬಾ 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 ಧನ್ಯವಾದಗಳು ಸರ್. ಆಗಲಿ. ಥ್ಯಾಂಕ್ ಯು ಸೋ ಮಚ್. ಏನ್ ಸರ್ ಸ್ಟೋರಿ ಹೇಳಿದ್ರು ಅಂತಲ್ಲ? ಇಲ್ಲ ಅವ್ರು ಅದ್ರಲ್ಲೆಲ್ಲ ಸ್ಮಾರ್ಟ್ ಇದ್ದಾರೆ. ಒಂದು ಫಸ್ಟ್ ನಾವು ನೋಡ್ಬೇಕಾದ್ರೆ ನಮಗೆ ಹಳೆ ಸಿನಿಮಾದ ಬಗ್ಗೆ ನಾವು ಏನೂ ಇಮೇಜ್ ಮಾಡ್ಕೊಂಡಿರಲಿಲ್ಲ. ಈ ಸಿನಿಮಾ ಈ ಥರ ಬರತ್ತಾ ಅನ್ನೋ ಲೆವೆಲಿಗೆ ಒಂದು ಕಂಟೆಂಟನ್ನು ಇದ್ರಲ್ಲಿ ಕೊಟ್ಟಿದ್ದಾರೆ. ದೇವರು, ದೆವ್ವ ಆ್ಯಂಡ್ ಮನುಷ್ಯನ ಒಳಗಿರುವ ಒಂದು ಸತ್ಯ ಅಸತ್ಯಗಳ ಮಧ್ಯೆ ಇರುವಂಥ ವಿಷಯ ಇದೆ ಇದರಲ್ಲಿ. ನಂಬಿದರೆ ನಾನು ಆಸ್ತಿಕ ಆಗ್ತೀನಿ, ನಂಬಿಲ್ಲ ಅಂದರೆ ನಾಸ್ತಿಕ ಆಗ್ತೀನಿ. ಚೆನ್ನಾಗಿದ್ದರೆ ಆರೋಗ್ಯವಂತ ಆಗಿರ್ತೀನಿ, ಚೆನ್ನಾಗಿಲ್ಲ ಅಂದರೆ ಅನಾರೋಗ್ಯವಂತ ಆಗಿರ್ತೀನಿ. ಇದ್ರ ಮಧ್ಯದಲ್ಲಿ ಒಂದು ವಿಷಯನ ತುಂಬ ನೀಟಾಗಿ ತೋರಿಸಿದ್ದಾರೆ. ಹಾಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಪ್ರತಿಯೊಂದು ಈಗ ಒಂದು ಸೀನಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಆ ಸೀನ್ ಇಮಿಡಿಯೇಟ್ಲಿ ಚೇಂಜ್ ಆಗಿರೋದು. ನಾನು ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ಕೆಲವು ಟೈಮಲ್ಲಿ ನಾವು ಹೆಚ್ಚು ರಾತ್ರಿ ಒಂದು 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೆ ಕೆಲಸ ಮಾಡ್ತಿದ್ದು. ಹಾರರ್ ಮತ್ತು ಸೈಕಿಕ್ ಮಧ್ಯದಲ್ಲಿ ನಡೀತಿರೋದ್ರಿಂದ ಎಷ್ಟೋ ಟೈಮ್ ನಮಗೇನೆ ಗೂಸ್ ಬಂಪ್ಸ್ ಬಂದಿದೆ. ಎಲ್ಲರೂ ನಾವು ಅದನ್ನೆಲ್ಲ ಆಲ್ರೆಡಿ ಅನುಭವಿಸಿದ್ದೀವಿ. ಒಂದು ಚಾಲೆಂಜಿಂಗ್ ಇತ್ತು. ಕ್ಲಾಸಿಕಲ್ ಆ್ಯಂಡ್ ವೆಸ್ಟರ್ನು, ಆಮೇಲೆ ಸೈಕೋ ಥ್ರಿಲ್ಲರ್ ಥರ ಒಂದು ಮ್ಯೂಸಿಕ್ಸು, ಒಂದು ಟೈಪ್ ಆಫ್ ಮ್ಯೂಸಿಕಲ್ ಹೊಸ ಥರ ತರಕ್ಕೆ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಸರ್. ರಾಯರ ಶ್ಲೋಕ ಇದು ಕ್ಲೈಮ್ಯಾಕ್ಸ್ ಸೀನಿಗೆ ಅಂತ ಹೇಳಿ ಮಾಡಿರೋವಂಥದ್ದು. ಕ್ಲೈಮ್ಯಾಕ್ಸ್ನಲ್ಲಿ ಏನು ನಡೆಯುತ್ತೆ, ರಾಯರ ಪವಾಡ ಹೇಗಿದೆ, ಅವ್ರ ಆಶೀರ್ವಾದ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇದ್ದರೆ ನಮಗೆಲ್ಲ ಒಳ್ಳೇದಾಗತ್ತೆ. ಆ ದುಷ್ಟಶಕ್ತಿಗಳಿರ್ಬೋದು ಅಥವಾ ಮಾನಸಿಕವಾಗಿ ನಾವು ಒತ್ತಡದಲ್ಲಿ ನಾವು ಏನೇ ಇದ್ರೂ ಆ ನೆಮ್ಮದಿ ಸಿಗ್ಬೋದು, ಪ್ರತಿಯೊಂದು ರಾಯರಿಂದ ಸಿಗತ್ತೆ ಅನ್ನೋ ಒಂದು ವಿಷಯನ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮಗಿದೆ. ಆ ಕ್ಲೈಮ್ಯಾಕ್ಸ್ ಸಾಂಗ್ ಅಂತ ಹೇಳಿ ಮಾಡಿ ಫುಲ್ಲಿ ಮ್ಯೂಸಿಕ್ನಲ್ಲೇ ಆ ಮ್ಯೂಸಿಕ್ ಥೀಮೇ ಮಾಡಿ ಕೊನೆ ಎಂಡಿಂಗಲ್ಲಿ ಮಾತ್ರ ರಾಯರ ಒಂದು ಸ್ಮರಣೆಗೆ ಒಂದು 4-5 ಲೈನ್ಗಳನ್ನು ಬರ್ತಿದ್ದಾರೆ. ಈ ಥರ ಇದೆ ಸರ್. ಥ್ಯಾಂಕ್ ಯು ಸರ್. ಒಂದು ಗ್ರೂಪ್ ಫೋಟೋ. ಎಲ್ಲರಿಗೂ ನಮಸ್ತೆ. ಇಲ್ಲ ನಿಜ, ಯಾಕಂದರೆ ನಾನು ಫೈರ್ ಫೈಟ್ ಅಂದಾಗ ಅಪ್ಪು ಸಾರೇ ನೆನ್ಪು ಬರುತ್ತೆ ನನಗೆ ನಿಜವಾಗ್ಲು. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಫಸ್ಟು ಫೈರ್ ಫೈಟ್ ಮಾಡೋದು ಅಪ್ಪು ಸಾರ್ಗೇನೆ. ಯಾಕಂದರೆ ಅದರಲ್ಲಿ ಅಪ್ಪು ಸಾರ್ ಮಾಡುವಾಗ ತುಂಬಾ ಪಾಪ ಅಪ್ಪು ಸಾರ್ಗೆ ಏಟೆಲ್ಲ ಬಿತ್ತು. ಆ ಫೈರ್ ಫೈಟ್ ಮಾಡುವಾಗ ನನಗೆ ಗೊತ್ತು ಕೆಲವೊಂದು ಸಣ್ಣ ಪುಟ್ಟ ಏಟ್ ಆಗೇ ಆಗತ್ತಂತ 100% ಗೊತ್ತು. ಅದು ನಾವು ಏನೇ ಸೇಫ್ಟಿ ತಗೊಂಡ್ರು ಕೆಲವೊಂದು ಬಿದ್ದೇ ಬೀಳುತ್ತೆ. ಅಂಬಾಲಿ ಭತ್ತರು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಅವ್ರು ಫೈಟ್ ಮಾಡುವಾಗೆಲ್ಲ ತುಂಬಾ ಏಟ್ಗಳೆಲ್ಲ ಬೀಳ್ತು, ಮುಖ ಎಲ್ಲ ಸುಟ್ಟು. ಕೆಲವೊಂದು ಅಲ್ಲಿ ನೋಡುವಾಗ ರಿಯಲಿ ಅದು ಮೇಕಪ್ ಅಲ್ಲ, ಅದು ರಿಯಲಿ ಏಟ್ ಬಿದ್ದಿರೋದೆ ಕೆಲವೊಂದೆಲ್ಲ. ತುಂಬ ರಿಸ್ಕ್ ತಗೊಂಡು ಮಾಡಿದ್ರು. ನಾನು ಅದೇ ಥರ ಫೈಟ್ ಮಾಡಿದೆ, ತುಂಬ ಕೋಪ್ರೇಟ್ ಮಾಡಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಫೈಟ್ಸು. ಆ್ಯಕ್ಚುಲಿ ನಾನು ಮೊದಲೇ ಮೇಡಮ್ ಕಲ್ತ್ಕೊಬಂದು, ಇಲ್ಲ ಸರ್ ಎಲ್ಲೂ ಕಲ್ತಿಲ್ಲ ನಾನು ಹಂಗೆ, ಬಟ್ ಹೇಳೋದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಹಂಗೆ ನಮ್ಮ ಇವರು ಪಂಚು ಅವರು ತುಂಬ ಚೆನ್ನಾಗಿ ಮಾಡ್ರು ಅವರು ಫೈಟ್ಸ್ ಎಲ್ಲ. ಮತ್ತು ವೀರ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ತುಂಬ ಕಂಫರ್ಟಬಲ್ಲು, ಒಳ್ಳೆಯದಾಗಲಿ. ಮತ್ತು ನಮ್ಮ ಊರವರು ಚೇತನ್ ಸಾರು ನಿಜವಾಗ್ಲೂ ಇವತ್ತು ಲಾಂಚ್ ಇದು ಮಾಡ್ಕೊಡೋದಕ್ಕೆ ತುಂಬ ಟ್ರೈಲರ್ ಚೆನ್ನಾಗಿ ಬಂತು. ಒಳ್ಳೆಯದಾಗಲಿ. ಧನ್ಯವಾದಗಳು ಸರ್. ನಮ್ಮ ಸಂಗೀತ ನಿರ್ದೇಶಕರು ನೋಡೋದಕ್ಕೆ ಸಿಂಪಲ್ ಆಗಿ ಕಾಣ್ತಾರೆ, ಬಟ್ ಆ BGM ಎಲ್ಲ ಕೇಳಿಸ್ಕೊಳ್ತಾ ಇದ್ರೆ ಬಹಳ ಪವರ್ಫುಲ್ ಆಗಿದೆ ಸರ್ ನಿಮ್ಮ ಕೆಲಸ. ಏನ್ ಹೇಳ್ತೀರಾ? ಎಲ್ಲರಿಗೂ ನಮಸ್ಕಾರ. ಚೇತನ್ ಸರ್ ನಮಸ್ಕಾರ. ಇವತ್ತು ಟ್ರೈಲರ್ ನೋಡಿದ್ರಿ, ಒಂದು ವಿಶೇಷ ಕಾಣಿಸ್ತಾ ಇರತ್ತೆ ಪ್ರತಿಯೊಂದು ಫ್ರೇಮಲ್ಲೂ. ಇದು ದೆವ್ವದ ಸಿನಿಮಾನ ಇಲ್ಲ ಸೈಕಿಕ್ ಸಿನಿಮಾನ, ಎರಡರ ಮಧ್ಯದಲ್ಲಿ ಒಂದು ವಿಷಯ ಇದೆ. ಆ ವಿಷಯನ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಇಡೀ ಸಿನಿಮಾದಲ್ಲಿ. ಇನ್ನೇನು 29ಕ್ಕೆ, ಈ ತಿಂಗಳು 29ಕ್ಕೆ ರಿಲೀಸ್ ಇದೆ. ನವೀನ್ ಸರ್ ಹಾಗೆ ಅಂಬಾಲಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ಒಳ್ಳೆ ಅವಕಾಶ, ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಇದರಲ್ಲಿ. ಅವ್ರ ಜೊತೆ ಒಂದು ಒಳ್ಳೆ ಜರ್ನಿ ಮಾಡಿದ್ದೀನಿ. ಹಾಗೆ ಪಂಚಿ ಸರ್, ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ, ಚೆನ್ನಾಗಿ ಮಾಡಿದ್ದೀರಿ. ತುಂಬ ಎಲ್ಲ ನನ್ನ ಕಲಾ ತಂಡಕ್ಕೆ ಹಾಗೆ ನನ್ನ ಮ್ಯೂಸಿಕ್ ತಂಡಕ್ಕೆ ಎಲ್ಲರಿಗೂ, ಆಮೇಲೆ ಎಲ್ಲ ಟೆಕ್ನಿಷಿಯನ್ಸಿಗೂ ಸಮೇತ ನನ್ನ ಕಡೆಯಿಂದನೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಶ್ರಮ ಇಲ್ಲಿ ಕಾಣಿಸ್ತಾ ಇದೆ.
ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸರ್ ಹೇಳಿ, ಇಂಥ ಕಂಟೆಂಟ್ಗಳು ವರ್ಕ್ ಮಾಡುವಾಗ ಟೆಕ್ನಿಕಲಿ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಫಸ್ಟ್ ಟೈಮ್ ಮಾಡತ್ತಿದ್ದೀವಿ ಮೇಡಮ್. ಅಟ್ಲೀಸ್ಟ್ ಥ್ಯಾಂಕ್ ಯು ಚೇತನ್ ಸರ್, ನೀವು ಬಂದಿದ್ದಕ್ಕೆ, ಮತ್ತೆ ಮೀಡಿಯಾದವ್ರಿಗೆ ಥ್ಯಾಂಕ್ಸು. ಮೇಡಮ್, ನೀವು ನಂಗೆ ಚಾನ್ಸ್ ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಮತ್ತು ಡೈರೆಕ್ಟ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಚಾನ್ಸ್ ಕೊಟ್ಟಿದ್ದಕ್ಕೆ. ಹಾಗೆ ನಮ್ಮ ಪಂಚಿ ಸರ್ ಚೆನ್ನಾಗಿ ಮಾಡಿದ್ದೀರಾ ಸರ್ ನೀವು, ಬಟ್ ನಿಮ್ಮ ಸಪೋರ್ಟ್ ಹಾಗೇ ಇರಲಿ ನಮಗೆ. ನಮ್ಮ ಸಿನಿಮಾ ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಆಯ್ತು, ಡೇಟ್ ಒಂದ್ಸಲ ಹೇಳ್ಬಿಡಿ. November 29th ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಎಲ್ಲರೂ ನೋಡಿ, ಥಿಯೇಟರ್ಲ್ಲಿ ಹೋಗಿ ನೋಡಿ ಅಷ್ಟೇ. ಓಕೆ, ನಮ್ಮ ಚೇತನ್ ಅವರು ಪ್ರೊಡಕ್ಷನ್ ಮ್ಯಾನೇಜರ್, ನೀವು ತುಂಬ ಇಂಪಾರ್ಟೆಂಟ್ ಸರ್. ಒಂದು ಸಿನಿಮಾ ಶೂಟಿಂಗಿಂದ ಹಿಡಿದು ಪ್ರತಿಯೊಂದು ನೀಟಾಗಿ ನಿಭಾಯಿಸೋದಕ್ಕೆ ಏನು ಹೇಳ್ತೀರಾ? ಹೌದಾ, ಓಕೆ, ಆ ಮಾಹಿತಿ ನನಗಿರ್ಲಿಲ್ಲ. ಎಲ್ರಿಗೂ ನಮಸ್ಕಾರ. ಮೀಡಿಯಾದವ್ರು ರೋಲ್ ಮಾಡಿದ್ದೀರಾ ನೋಡಿ, ನಿಮ್ಮ ರೋಲ್ ಹಂಗೆ ಹೇಳಿ ಸರ್. ಇಲ್ಲ, ನಮಗೆ ಕೆಲಸ ಮಾಡೋದು ಗೊತ್ತು, ಮೈಕ್ ಹಿಡ್ಕೊಂಡು ಮಾತಾಡೋದು ಗೊತ್ತಾಗಲ್ಲ. ಆದ್ರೆ ನಿಮ್ಮೆಲ್ಲರೂ ಕೆಲಸ ಮಾತ್ರ ಕಾಣಿಸ್ತಾ ಇದೆ ಎದ್ದು. ಹೌದು, ಟೀಮ್ ವಿಶ್ ಮಾಡಿ. ಸಿನಿಮಾ ಟೀಸರ್ ನೋಡಿದ್ರಿ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಟ್ರೈಲರ್ ಸರ್ ಆಯ್ತು. November 29ಕ್ಕೆ ಸಿನಿಮಾ ರಿಲೀಸ್ ಇದೆ. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ನಮ್ಮ ಸಿನಿಮಾನ ಗೆಲ್ಸ್ಕೊಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಧನ್ಯವಾದಗಳು. ಇಡೀ ತಂಡಕ್ಕೆ ತುಂಬಾ ಒಳ್ಳೇದಾಗ್ಲಿ ನಿಮ್ಮೆಲ್ರಿಗೂ ಈ ಸಿನಿಮಾ ಮೂಲಕ. ಸರ್ ಮಧ್ಯ ಬಂದು ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಬಹಳ ಖುಷಿ ಅನ್ಸುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ. ಮೊದಲಿಗೆ ನನ್ನ ಕಡೆಯಿಂದ ಧನ್ಯವಾದ ಹೇಳ್ತೀನಿ. ಯಾಕಂತಂದ್ರೆ ಸಮ್ಟೈಮ್ಸ್ ಎಲ್ಲ ಕಾರ್ಯಕ್ರಮಗಳಿಗೂ ಕರೆದಾಗ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಡೆಯಿಂದ ಅಟೆಂಡ್ ಮಾಡೋಕ್ಕಾಗಲ್ಲ. ಅವಾಗ ಎಲ್ಲೋ ಒಂದು ಕಡೆ ಬೇಸರ ಇರುತ್ತೆ, ಪಾಪ ಎಷ್ಟು ಕನಸು ಇಟ್ಕೊಂಡಿರ್ತಾರೆ ಏನು ಅಂತ. ಆ್ಯಂಡ್ ಥ್ಯಾಂಕ್ ಯು ಪ್ರವೀಣ್ ಗೆಳೆಯ, ಯಾಕಂದ್ರೆ ನಾನು ಕೂಡ ಒಂದಿಷ್ಟು ಬಿಡುವಿದ್ದೆ ಈ ಸಂದರ್ಭದಲ್ಲಿ. ಭಾಳ ಖುಷಿ ಅನಿಸುತ್ತೆ ಈ ಒಂದು ಟ್ರೈಲರ್ ಲಾಂಚ್ ಮಾಡೋಕ್ಕೆ. ಮೊದಲಿಗೆ ನಾನು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂತಂದರೆ ಅದು ಭಾಳ ಹುಡುಗಾಟ ಅಲ್ವೇ ಅಲ್ಲ, ಅದು ಭಾಳ ಕಷ್ಟ. ಹುಡುಗಾಟ ಅಲ್ಲ, ಒಂದು ಹೊಸ ತಂಡವನ್ನು ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಆ್ಯಂಡ್ ಅದನ್ನು ಒಪ್ಪಿಸಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಭಾಳ ಕಷ್ಟ. ಟ್ರೈಲರ್ ನೋಡಿದಾಗ ಬಹಳ ಖುಷಿ ಅನ್ನಿಸ್ತು. ಔಟ್ಸ್ಟ್ಯಾಂಡಿಂಗ್ ಆಗಿದೆ, ಮೇಕಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ, ಥ್ರಿಲ್ಲಿಂಗ್ ಆಗಿದೆ, ಏನೋ ಇಂಟೆನ್ಸ್ ಕತೆ ಇದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಬಹಳ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ RR ಸಿನಿಮಾ ಅನ್ನೋಕ್ಕಿಂತ ಒಂದು ಆ್ಯಕ್ಷನ್ ಹೀರೋಯಿನ್ ಸಿನಿಮಾ ಅಂತ ಅನಿಸುತ್ತೆ, ಎಸ್ಪೆಷಲಿ ಆ ಸಾಂಗ್ ವಿಜುವಲ್ಸ್ ಎಲ್ಲ ನೋಡಿದಾಗ. ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಮೊದಲಿಗೆ ಎಲ್ಲರ ಕೆಲಸನೂ ಎದ್ದು ಕಾಣಿಸ್ತಾ ಇದೆ ಟ್ರೈಲರಲ್ಲಿ, ಎಲ್ಲರ ಬಗ್ಗೆನೂ ಮಾತಾಡ್ಬೇಕಂತ ಅನ್ನಿಸ್ತಾ ಇದೆ. ಮೊದಲಿಗೆ ನವೀನ್ ಸರ್ ನಿರ್ದೇಶಕರು, ನಿಮಗೆ ಅಭಿನಂದನೆಗಳು. ಯಾಕಂದ್ರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನ ತಗೊಂತಾರ ಇಲ್ವಾ, ಅದೇನ್ ಸಿಗುತ್ತೆ, ಆ ಕ್ರೆಡಿಟ್ ಸಿಗುತ್ತಾ ಅಂಡ್ ಖುಷಿ ಪಡ್ತಾ ಸಪೋರ್ಟ್ ಮಾಡ್ತಾರ, ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನ ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದು ಸಿನಿಮಾ ಮುಗಿಸಿ ಥಿಯೇಟರ್ಗೆ ತಗೊಬರೋದೇ ದೊಡ್ಡ ಸಾಧನೆ ನನ್ನ ಪ್ರಕಾರ. ಸೊ ನಾನು ಯಾವಾಗಲೂ ಹೊಸ ಡೈರೆಕ್ಟರ್ಗೆ ಫಸ್ಟ್ ಕಂಗ್ರಾಟ್ಸ್ ಹೇಳ್ತೀನಿ, ಯಾವಾಗ್ಲೂ ನಿಮಗೆ ಕಂಗ್ರಾಟ್ಸ್ ಸರ್. ಆ್ಯಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗ್ಲಿ, ಎಲ್ಲ ಒಳ್ಳೇದಾಗ್ಲಿ. ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ, ಒಂದು ಪವರ್ಫುಲ್ ಟೈಟಲ್. ನನಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಬಿಡಲಾರೆ ಅಂದ ತಕ್ಷಣ ಎಲ್ಲ ಮೆಲ್ಕಾಗ್ತಾ ಇತ್ತು. ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು, ಅನಂತ್ ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು. ಆ್ಯಂಡ್ ಅಂತ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದೆಲ್ಲೂ ಕೂಡ ನೆನಪಾಗದೇ ಇರೋ ಥರ ಒಂದು ಟ್ರೈಲರ್ ಕಟ್ ಮಾಡೋದೇನೆ ಬಿಗ್ಗೆಸ್ಟ್ ಚಾಲೆಂಜು. ಆ್ಯಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ಯಾಕಂತಂದ್ರೆ ಒಂದು RR ಸಿನಿಮಾ ಅಂತಂದ್ರೆ ಇಟ್ಸ್ ನಾಟ್ ಸೋ ಈಸಿ. ಜನಗಳನ್ನ ನಗ್ಸೋದು, ಅಳಿಸೋದು, ಇವೆಲ್ಲದಕ್ಕಿಂತ ಮಿಗಿಲಾಗಿ ಅವ್ರನ್ನ ಭಯ ಪಡಿಸೋದು ಇದೆಯಲ್ಲ, ಅದು ಬಿಗ್ಗೆಸ್ಟ್ ಹಾರ್ಟ್, ಬಹಳ ಕಷ್ಟ ಅದು. ಸೊ ಆ ಥರ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು. ಅದಕ್ಕೆ ಅಭಿನಂದನೆಗಳು ನವೀನ್ ಸರ್, ಶುಭವಾಗ್ಲಿ. ಆ್ಯಂಡ್ ಇಲ್ಲಿ ಬರೋ ತನಕ ಗೊತ್ತಿರಲಿಲ್ಲ ನವೀನ್ ಸರ್ನ ನಾನು ಒಂದು 12 ವರ್ಷದ ಹಿಂದಿನ ಘಟನೆ ಹೇಳಿದಾಗ ಅವ್ರ ಜೊತೆ ತುಂಬಾ ಸಲ ಫೋನಲ್ಲೆಲ್ಲ ಮಾತಾಡಿದ್ದೀನಿ. ಕಾಕತಾಳೀಯ ಘಟನೆಗಳಿರುತ್ತೆ, ಕೆಲವೊಂದು ವೈಬ್ರೇಷನ್ಸ್ ಇರುತ್ತೆ ವ್ಯಕ್ತಿಗಳ ಜೊತೆ. ಸ್ಟೇಜಿಗೆ ಇಲ್ಲಿ ಬಂದಾಗ ಗೊತ್ತಾಯ್ತು ನವೀನ್ ಸರ್ ಅಂತ. ಆ್ಯಂಡ್ ಶುಭವಾಗ್ಲಿ ನವೀನ್ ಸರ್. ಆ್ಯಂಡ್ ಸೆಕೆಂಡ್ ಬಂದು ಆ ಪೇರ್ ತುಂಬಾ ಚೆನ್ನಾಗಿದೆ. ಮ್ಯಾಮ್ ನೀವೇ ಪ್ರೊಡ್ಯೂಸರು, ಆ್ಯಂಡ್ ಶುಭವಾಗ್ಲಿ ನಿಮಗೆ. ಮುಂದೆ ಬಂದ್ಬಿಡಿ, ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ. ದಯವಿಟ್ಟು ಈ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಹೊಸಬ್ರು ಸಿನಿಮಾಗಳು ದಯವಿಟ್ಟು ನೀವೆಲ್ಲ ಪ್ರೋತ್ಸಾಹ ನೀಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ.
ಅಂಡ್ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಆಗ್ಲೇ ಹೇಳ್ದಂಗೆನೆ ಒಂದು ಹಾರರ್ ಸಿನಿಮಾ ಟ್ರೈಲರ್ ನೋಡ್ತಾ ಇದ್ರು ಆಕ್ಷನ್ ಎಲಿಮೆಂಟ್ಸ್ ತುಂಬಾ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ಅಂಡ್ ಕನ್ನಡಕ್ಕೆ ಒಬ್ರು ಆಕ್ಷನ್ ಹೀರೋಯಿನ್ ತರ ಕಾಣಿಸ್ತಾ ಇದ್ರು. ಶುಭವಾಗ್ಲಿ ಮ್ಯಾಮ್, ನಿಮ್ಗೆ ಒಳ್ಳೇದಾಗ್ಲಿ, ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ನೀವು ಮಾಡೋಂತ ಆಗ್ಲಿ ಅಂತ ನಾನು ರಾಯರ ಹತ್ರ ಕೇಳ್ಕೊಂತೀನಿ. ಶುಭವಾಗ್ಲಿ. ಅಂಡ್ ನಿಮ್ಮ ಪ್ರೊಡಕ್ಷನ್ ಹೌಸ್ ಇನ್ನೂ ಒಂದು 10 ಸಿನಿಮಾಗಳು ಮಾಡೋ ಅಷ್ಟು ಶಕ್ತಿನ ದೇವ್ರು ನಿಮಗೆ ಕೊಡ್ಲಿ. ಆಲ್ ದ ಬೆಸ್ಟ್. ಅಂಡ್ ಪಂಚಿ ಸರ್ ನಮಸ್ತೆ. ಕ್ರಶ್ ಸಿನಿಮಾಗೆ ಹೌದು ಬೈಟ್ ಕೊಟ್ಟಿದ್ದೆ. ಅಂಡ್ ಖಂಡಿತ ನಿಮ್ದು ಒಂದು ಬ್ಯಾಕ್ ಸ್ಟೋರಿ ಕೇಳಿದಾಗ ನಿಮ್ಮ ಎಫರ್ಟ್ಸ್, ಪ್ಯಾಷನ್, ನಾನ್ ಬಿಲೀವ್ ಮಾಡೋದೇನಂದ್ರೆ ಯಾವ ವ್ಯಕ್ತಿ ತಮ್ಮ ಹಾರ್ಡ್ ವರ್ಕ್ ಅಂಡ್ ಪ್ಯಾಷನ್ ಬಿಲೀವ್ ಮಾಡ್ಕೊಂಡು ಹೋಗ್ತಾರೆ, ಖಂಡಿತ ಒಂದಲ್ಲ ಒಂದಿನ ಲಕ್ ಫೇವರ್ ಮಾಡೇ ಮಾಡುತ್ತೆ, ಕೈ ಹಿಡಿಯುತ್ತೆ. ಬಹಳಷ್ಟು ಅವಕಾಶಗಳು ನಿಮ್ಮನ್ನು ಹುಡ್ಕೊಂಬರಂಗಾಗ್ಲಿ ಸರ್. ನಿಮ್ಗೆ ಅವಕಾಶಗಳು ನೀವು ಹುಡ್ಕೋದಲ್ಲ, ನಿಮ್ಮನ್ನು ಹುಡ್ಕೊಂಬರಂಗಾಗ್ಲಿ ಅಂತ ನನ್ನ ಕಡೆಯಿಂದ ಮನಸ್ಪೂರ್ವಕವಾಗಿ ಕೇಳ್ಕೊಂತೀನಿ. ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರಿ. 2 ಸಾಂಗು ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಆಲ್ ದ ವೆರಿ ಬೆಸ್ಟ್ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಅಂಡ್ ಮ್ಯೂಸಿಕ್ ಡೈರೆಕ್ಟರ್, ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ, ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ಆರ್ಆರ್ ಸಿನಿಮಾ ಅಂದಾಗ ಎಫೆಕ್ಟ್ಸ್ ಅಂಡ್ ಮ್ಯೂಸಿಕ್ ತುಂಬಾ ಕೌಂಟ್ ಆಗುತ್ತೆ. 2 ಹಾಡುಗಳು ಕೂಡ ತುಂಬಾ ಚೆನ್ನಾಗಿತ್ತು. ತ್ಯಾಗರಾಜ್ ಸರ್ ಆಲ್ ದ ವೆರಿ ಬೆಸ್ಟ್, ಶುಭವಾಗ್ಲಿ. ಅಂಡ್ DOP ಅವ್ರ ಬಗ್ಗೆ ಮಾತಾಡಬೇಕು. ಒಳ್ಳೆ ವಿಜುವಲ್ಸ್, ಫೋಟೋಗ್ರಫಿ ತುಂಬಾ ಚೆನ್ನಾಗಿತ್ತು. ಅಂಡ್ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು ವೀರೇಶ್ ಅವರು ಅಂತ. ನಮ್ಮ ತುಂಬಾ ಸಿನಿಮಾ ಕೆಲಸ ಮಾಡಿದಾರೆ ಅವರು, ಅಸಿಸ್ಟೆಂಟ್ DOP ಆಗಿ ಸಕ್ಕದ ಮಾಡಿದಿರ ಗೆಳೆಯ. ಆಲ್ ದ ವೆರಿ ಬೆಸ್ಟ್, ಶುಭವಾಗ್ಲಿ. ಅಂಡ್ ಕಲಾವಿದ್ರ ಬಳಗ ತುಂಬಾ ತೂಕದ ಕಲಾವಿದ್ರು ಅಂತಾನೆ ಅನ್ಬೋದು. ತುಂಬಾ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇದ್ದಾರೆ. ಶ್ರೀಧರ್ ಸರ್ ಇರ್ಬೋದು, ಮಾಂತೇಶ್ ಸರ್ ಇರ್ಬೋದು. ಶ್ರೀಧರ್ ಸರ್ ಜೊತೆ ಅದು ಬೇರೆನೆ ಜರ್ನಿ. ಅವರು ಸಿನಿಮಾಲಿ ಆಕ್ಟ್ ಮಾಡ್ತಾರೆ ಅನ್ನೋದೇ ತುಂಬಾ ಖುಷಿ ವಿಷಯ. ಯಾಕಂತಂದ್ರೆ ಅವರು ಪಾತ್ರನ ಅಷ್ಟು ಯೋಚನೆ ಮಾಡಿ ಅದಕ್ಕೆ ಟೈಮು ಮತ್ತೆ ಅವರು ಪ್ರಿಪೇರ್ ಆಗಿ ಅದನ್ನ ಮಾಡ್ತಾರೆ. ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ. 2 ಸಲ ಅವಕಾಶ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಲಾಸ್ಟ್ ಸಿನಿಮಾ ನನಗೆ ವರ್ಕ್ ಮಾಡೋ ಅಂತ ಒಂದು ಅವಕಾಶ ಸಿಕ್ತ ಅವ್ರ ಜೊತೆ. ನನ್ನ ಫೇವ್ರೇಟ್ ಕಲಾವಿದರುಗಳು ಅಂತ ಏನೊಂದಿಷ್ಟು ಜನ ಬರ್ಕೊಂಡಿರ್ತೀನಿ, ಅದರಲ್ಲಿ ಶ್ರೀಧರ್ ಸರ್ ಒಬ್ರು. ಅಂಡ್ ಈ ಸಿನಿಮಾದಲ್ಲಿ ಇದ್ದಾರೆ. ಬಹಳ ಖುಷಿ ಆಯ್ತು ಶ್ರೀಧರ್ ಸರ್ ನಾನು ನೋಡಿ. ಅಂಡ್ ಈ ಸಿನಿಮಾದಲ್ಲಿ ಅಭಿನಯಿಸಿರೋ ಎಲ್ಲಾ ಕಲಾವಿದರುಗಳಿಗೂ ಶುಭವಾಗ್ಲಿ. ಶರತ್ ಸರ್ ಇರ್ಬೋದು, ಮಾಂತೇಶ್ ಸರ್, ಎಲ್ಲರಿಗೂ ಎಂಟೈರ್ ಕಲಾವಿದರ ಟೀಮ್ ಎಲ್ರಿಗೂ ಶುಭವಾಗ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊಂತೀನಿ. ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಹೇಳಿದೀನಿ. VFX ಟೀಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅಂಡ್ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ಬೇಕು ಅಂದ್ರೆ ಡ್ಯಾನಿ ಮಾಸ್ಟ್ರು. ಯಾಕಂತಂದ್ರೆ ಆಕ್ಷನ್ ಎಪಿಸೋಡ್ ಅಂತ ಬಂದ್ರೆ ಅವ್ರ ಎಕ್ಸ್ಪೀರಿಯನ್ಸೇ ಮಾತಾಡುತ್ತೆ, ನಾವೇನ್ ಹೇಳಂಗಿಲ್ಲ. ಆ ಫೈರ್ ಎಸ್ಪೆಷಲಿ ಆಕ್ಷನ್ ತೆಗಿಬೇಕಾದ್ರೆ ನಮಗೂ ಆಸ್ ಎ ಡೈರೆಕ್ಟರ್ ಒಂದ್ ಕಡೆ ಭಯ ಇರುತ್ತೆ. ಅಯ್ಯೋ ಏನು ಹೆಚ್ಚು ಕಮ್ಮಿ ಆಗದೆ ಇರಲ್ಲಪ್ಪ, ಎಲ್ಲಾ ದೇವ್ರನ್ನೂ ಕೇಳ್ಕೊಬಿಡುತ್ತಾ ಇರ್ತೀವಿ ಎಪಿಸೋಡ್ ಹಾಕೊಂಡಾಗ. ಯಾವಾಗ ಮಾಸ್ಟರ್ ನಿಂತ್ಕೊಂಡು ಮುಂದೆ ಅದನ್ನ ಕಂಪೋಸ್ ಮಾಡ್ತಾ ಇರ್ತಾರೆ, ಒಂದು ಧೈರ್ಯ. ಯಾಕಂತಂದ್ರೆ ಬೆಂಕಿ ಜೊತೆ ಫೈಟ್ಸ್ ಗಳಿರ್ಬೋದು, ಅವ್ರು ಸಕ್ಸಸ್ಫುಲ್ ಆಗಿ ಬ್ಲಾಕ್ ಬಸ್ಟರ್ ಫೈಟ್ಸ್ ಗಳನ್ನ ಕಂಪೋಸ್ ಮಾಡಿದ್ದಾರೆ. ಇಲ್ಲಿ ನೋಡಿದಾಗ್ಲೂ ತುಂಬಾ ಎಕ್ಸೈಟಿಂಗ್ ಅನ್ನಿಸ್ತಾ ಇತ್ತು ಆಕ್ಷನ್ ಎಲಿಮೆಂಟ್ಸ್ಗಳು. ಅಂಡ್ ಆಲ್ ದ ವೆರಿ ಬೆಸ್ಟ್ ಮಾಸ್ಟರ್. ನಿಮ್ಗೆ ಆಲ್ ದ ವೆರಿ ಬೆಸ್ಟ್. ಏನ್ ಹೇಳೋದು, ನೀವು ಆಲ್ರೆಡಿ ಅಚೀವರು. ನಮಗೊಂದು ಅವಕಾಶ ಕೂಡ ಬರ್ಬೇಕು ನಿಮ್ ಜೊತೆ ಕೆಲಸ ಮಾಡಕ್ ಅಷ್ಟೇನೆ. ಅಂಡ್ ಎಂಟೈರ್ ಟೀಮ್ ಎಲ್ರಿಗೂ ಶುಭವಾಗ್ಲಿ. ಎಲ್ರು ಕೂಡ ನಾನಿನ್ನ ಬಿಡಲಾರೆ ಚಿತ್ರವನ್ನ ದಯವಿಟ್ಟು 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಥಿಯೇಟರ್ಗೆ ಬಂದು ಮನೆ ಮಂದಿ ಜೊತೆ ಥಿಯೇಟರ್ಲಿ ಈ ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಅಂತ ಕೇಳ್ಕೊಂತೀನಿ. ಧನ್ಯವಾದಗಳು. ಅಂಡ್ ಕೊನೆಯದಾಗಿ ಪಿಕ್ಚರ್ ಪ್ರವೀಣ್ಗೆ ಹೇಳ್ಬೇಕು. ಹೊಸಬರುಗಳಿಗಂತೂ ಇವಾಗ ಪ್ರವೀಣ ಒಂಥರ ಆಧಾರ ಸ್ತಂಭ ಇದ್ದಂಗೆ ಗೆಳೆಯ. ಯಾಕಂತಂದ್ರೆ ನಾವು ಸಿನಿಮಾ ಮಾಡ್ತೀವಿ, ಜನಕ್ಕೆ ತಲುಪಿಸೋದು ಅದು ಬಹಳ ಕಷ್ಟ. ಆಗ್ಲೇ ಮೇಡಮ್ ಹೇಳ್ದಂಗೆ. ಯಾಕಂತಂದ್ರೆ ಪ್ರಾಡಕ್ಟ್ ರೆಡಿ ಮಾಡೋದು ಕನ್ಸ್ಯೂಮರ್ ಯಾರು, ಅವ್ರಿಗೆ ತಲುಪಿಸೋದೇ ಬಹಳ ಮುಖ್ಯ. ಅದು ಅವರು ಚೆನ್ನಾಗಿದೆ ಅಂತಾರ, ಚೆನ್ನಾಗಿಲ್ಲ ಅಂತಾರ, ಅಥವಾ ಅವ್ರು ಇನ್ನೇ ಸಜೆಷನ್ಸ್ ಕೊಡ್ತಾರ, ಅದು ಸೆಕೆಂಡರಿ. ನಾವು ಮಾಡೋಂಥ ಸಿನಿಮಾನ ಜನಕ್ಕೆ ತಲುಪಿಸೋದೇ ಬಹಳ ಮುಖ್ಯ. ಸೊ ಅದರಿಂದಾಗಿ ಎಲ್ಲ ಮಾಧ್ಯಮದವ್ರಿಗೆ ಎಲ್ಲರೂ ಕೂಡ ಧನ್ಯವಾದ. ಎಲ್ಲರೂ ಕೂಡ ಈ ಒಂದು ಸಿನಿಮಾವನ್ನ ಪ್ರಮೋಟ್ ಮಾಡಿ ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಅಂತ ಚಿತ್ರತಂಡದ ಪರವಾಗಿ ನಾನು ಕೇಳ್ಕೊಂತೀನಿ. ಧನ್ಯವಾದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸಿನಿಮಾ ಪಾಪ